ನಿನ್ನೆಯ ದಿವಸ ಯಶೋದೆ ತನ್ನ ಮಗನಾದಂಥ ಕೃಷ್ಣನನ್ನ ಅವನ ಚೇಷ್ಟೆಗಳನ್ನು ಸಹಿಸಲಾರದವಳಾಗಿ ಒಂದು ಒರಳಿನ ಕಲ್ಲಿಗೆ ಕಟ್ಟಿದಳು. ಒಂದು ಹಗ್ಗದಿಂದ ಅವನನ್ನು ಕಟ್ಟಿದಳು ಅನ್ನುವಂಥ ಕಥೆಯನ್ನು ನಾವು ನೋಡಿದ್ದೆವು. ಆ ಒರಳಿನ ಕಲ್ಲಿಗೆ ಆಕೆಯನ್ನು ಕಟ್ಟಿದ್ರಿಂದ ಅವನಿಗೆ ದಾಮೋದರ ಅಂತ ಹೆಸರು ಬಂತು ಅಂತ ನಾವು ಕಥೆಯನ್ನು ನೋಡ್ತೀವಿ. ದಾಮ ಅಂದ್ರೆ ಹಗ್ಗ ಅಂತ ಅರ್ಥ, ಉದರ ಅಂತಂದ್ರೆ ಹೊಟ್ಟೆ. ಆ ಭಗವಂತನ ಉದರಕ್ಕೆ ಆಕೆ ದಾಮವನ್ನು ಕಟ್ಟಿದ್ರಿಂದ, ಹಗ್ಗವನ್ನು ಕಟ್ಟಿದ್ರಿಂದ ದಾಮೋದರ ಅಂತ ಅವನಿಗೆ ಹೆಸರು ಬಂತು. ಅದು ಕೇಶವಾದಿ 24 ನಾಮಗಳಲ್ಲಿ ಅದು ಕೂಡ ಒಂದು ಪ್ರಖ್ಯಾತವಾದಂತಹ ನಾಮವಾಯಿತು. ಇದು ದಾಮೋದರ ಅಂತ ಭಗವಂತನಿಗೆ ಹೆಸರು ಬರಲಿಕ್ಕೆ ಒಂದು ಕಥೆ, ಅದರ ಹಿನ್ನೆಲೆಯ ಕಥೆ ಇದೆ. ಆ ಬಳಿಕ ಅವನು ಆ ಹಗ್ಗವನ್ನ ಎಳೆಯುತ್ತಾ ಅಂಗಳಕ್ಕೆ ಬಂದ. ಅಂಗಳವನ್ನು ದಾಟಿ ಹೊರಗೆ ಬಂದು ಅಲ್ಲಿ 2 ಭಕ್ತಿ ವೃಕ್ಷಗಳಿದ್ದವು. ಅರ್ಜುನ ವೃಕ್ಷ ಅಂತ ಕರೀತಾರೆ. ಆ ಅರ್ಜುನ ವೃಕ್ಷಗಳ ನಡುವೆ ಬಂದು ಅವುಗಳನ್ನು ಹಾದು ಹೋದ. ಹೊರಳು ಅಲ್ಲಿ ಸಿಕ್ಕಾಕೊಂಡಾಗ ಭಗವಂತ ತನ್ನ ಬಲವನ್ನು ಉಪಯೋಗ ಮಾಡಿ ಆ ಒರಳು ಕಲ್ಲನ್ನು ತೆಗ್ಗಿದಾಗ ಆ 2 ಅರ್ಜುನ ವೃಕ್ಷಗಳು ಕೂಡ ಬಿದ್ದು ಹೋದವು. ಮೂಲ ಸಮೇತವಾಗಿ, ಬೇರು ಸಮೇತವಾಗಿ ಅವು ಕಿತ್ತು ಬಿದ್ದವು. ಆದರೆ ಆ ಶಿಶುವಿನ ಮೇಲೆ ಆ ಗಿಡಗಳು ಬೀಳಲಿಲ್ಲ. ಶಿಶುವನ್ನು ತಪ್ಪಿಸಿಕೊಂಡು ಅವನ ಪಕ್ಕದಲ್ಲೇ ಬಿದ್ದವು. ಹೀಗೆ ಆ 2 ವೃಕ್ಷಗಳಿಗೆ, ಆ 2 ದೇವತೆಗಳಿಗೆ ಶಾಪ ಏನಿತ್ತಲ್ಲ, ಆ ಶಾಪ ಪರಿಹಾರ ಆಯಿತು. ಅರ್ಜುನ ವೃಕ್ಷಗಳಾಗಿಬಿಡ್ರಿ ನೀವು ಅಂತ ಅವ್ರಿಗೇನು ಶಾಪ ಇತ್ತು, ಆ ಶಾಪ ಪರಿಹಾರ ಆಯಿತು ಅಂತ ಕಥೆ ನಾವು ನೋಡ್ತೀವಿ. ಅವರಿಗೆ ಮಣಿಕೂಬರ ಮತ್ತು ನಲಗ್ರೀವ ಅಂತ ಅವ್ರಿಗೇನು ಹೆಸರಿದೆ. ಅವರಿಗೆ ಈ ಶಾಪ ಬರ್ಲಿಕ್ಕೆ ಏನು ಕಾರಣ? ಕುಬೇರನ ಮಕ್ಕಳವರು. ಕುಬೇರನ ಮಕ್ಕಳಿಗೆ ಈ ಶಾಪ ಬರ್ಲಿಕ್ಕೆ ಏನು ಕಾರಣ ಅನ್ನುವ ಕಥೆಯನ್ನು ನಾವು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಮತ್ತು ಭಾಗವತ ಹಿನ್ನೆಲೆಯಲ್ಲಿ ಗಮನಿಸಬೇಕು. ನಲಕೂಬರ ಮತ್ತು ಮಣಿಗ್ರೀವ ಅಂತನವರಿಗೆ ಅವರು ಕುಬೇರನ ಮಕ್ಕಳು. ಅದಲ್ಲದೆ ಈಶ್ವರನ ಅನುಚರರು, ಮಹಾಶಿವನ ಅನುಚರದವರು. ಅತ್ಯಂತ ದರ್ಪಿಷ್ಠರಾಗಿದ್ದರು. ಅವರು ಮುಂದೆ ಹೇಳುವಂತ ಒಂದು ಅನಾಚಾರ ಮಾಡಿದ್ರು. ಆ ಅನಾಚಾರ ಯಾಕೆ ಮಾಡಿದ್ರು ಅಂದ್ರೆ ಕುಬೇರನ ಮಕ್ಕಳು, ದೊಡ್ಡವ್ರ ಮಕ್ಕಳು, ದಾರಿ ತಪ್ಪಿದ ಮಕ್ಕಳಾಗಿದ್ರು ಅಂತ. ಅದರಿಂದ ಕಥೆ ನಾವು ಸೂಚನೆ ಮಾಡ್ಕೋಬೇಕು. ಕುಬೇರ ಅಂದ್ರೆ ಅವನು ಧನಕ್ಕೆ ಅಧಿಪತಿ ಆದಂಥ ದೇವತೆ. ಹಾಗಾಗಿ ಮೊದಲೇ ದೇವತೆಗಳು, ಅದರಲ್ಲೇ ಅವನು ವಿಶೇಷತಃ ಧನಕ್ಕೆ ಅಭಿಮಾನಿಯಾದಂಥ ದೇವತೆ. ಹೀಗಾಗಿ ಸಂಪತ್ತಿನ ಮದದಿಂದ ಅವರು ಅಂಧರಾಗಿದ್ದರು. ಈಶ್ವರನ ಅನುಚರರು ಆಗಿದ್ರು. ಈಶ್ವರನ ಅನುಗ್ರಹ ಅವರ ಮೇಲೆ ಇದ್ದುದರಿಂದ ಅವರು ಮತ್ತಷ್ಟು ದರ್ಪಿಷ್ಠರಾಗಿದ್ದರು. ಅವರೊಂದು ದಿವಸ ಗಂಗಾ ನದಿಯ ತೀರಕ್ಕೆ ಕೆಲವು ಜನ ಅಪ್ಸರೆಯರನ್ನ ಕರೆದುಕೊಂಡು ಬಂದು ವಿಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮದ್ಯಪಾನ ಮಾಡಿದರು. ವಾರುಣಿ ಅಂತ ಹೆಸರಿನ ಒಂದು ಮದ್ಯ, ವಾರುಣಿ ಅನ್ನೋ ಹೆಸರಿನ ಒಂದು ಮದ್ಯವನ್ನು ಪಾನ ಮಾಡಿ ಅವರು ಅಲ್ಲಿ ಸಂಚಾರ ಮಾಡಿದರು. ಮದ್ಯಪಾನದ ಉನ್ಮಾದದಿಂದ ಅವರ ಕಣ್ಣು ತಿರುಗಲಿಕ್ಕೆ ಶುರುವಾಯಿತು, ತಲೆಯೂ ತಿರುಗಲಿಕ್ಕೆ ಶುರುವಾಯಿತು. ಆ ಅಪ್ಸರೆಯರು ಇವರನ್ನು ಹೊಗಳ್ತಾ ಇದ್ರು. ನಿಮ್ಮ ವೈಭವ ಎಂಥದ್ದು, ನಿಮ್ಮ ರೂಪ ಎಂಥದ್ದು, ನಿಮ್ಮ ಸಂಪತ್ತು ಎಂಥದ್ದು ಅಂತ ಹೊಗಳ್ತಾ ಇದ್ರು. ಹೀಗೆ ಅವರು ಉನ್ಮತ್ತರಾಗಿ ಕೊನೆಗೆ ಆ ಅಪ್ಸರ ಸ್ತ್ರೀಯರ ಜೊತೆಗೆ ಆ ಗಂಗಾ ನದಿಯಲ್ಲಿ ಇಳಿದು ಜಲಕ್ರೀಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬಂದರು. ನಾರದರು ಅಲ್ಲಿಗೆ ಬಂದು ಆ 2 ಯುವಕರನ್ನ ನೋಡಿದರು ಮತ್ತು ಅಪ್ಸರ ಸ್ತ್ರೀಯರನ್ನು ನೋಡಿದರು. ಆಗ ಆ ಅಪ್ಸರೆಯರಿಗೆ ನಾರದರ ಪ್ರಭಾವ ಪರಿಚಯ ಇದ್ದುದರಿಂದ ಋಷಿಮುನಿಗಳ ಎದುರಿಗೆ ನಾವು ಈ ಥರ ಇರಬಾರ್ದು ಅಂತ ಹೇಳಿ ಅವರು ಕೂಡಲೇ ಮೇಲೆ ಬಂದು ತಮ್ಮ ವಸ್ತ್ರಗಳನ್ನು ಧರಿಸಿಕೊಂಡ್ರು. ಆದರೆ ಈ ನಲಕೂಬರ ಮಣಿಗ್ರೀವರು ಮಾತ್ರ ನಾರದರನ್ನು ನೋಡಿದ್ರು ಕೂಡ ಹಾಗೆ ಇದ್ದುಬಿಟ್ರು. ವಸ್ತ್ರವನ್ನು ಕಳಚಿದ ಸ್ಥಿತಿಯಲ್ಲಿ ಅಲ್ಲೇ ಇದ್ದುಬಿಟ್ರು. ಅಷ್ಟೇ ಅಲ್ಲ, ಆ ನಾರದರನ್ನು ನೋಡಿ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಪಹಾಸ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಅಪಹಾಸ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ವಿಪರೀತ ಮದ್ಯವನ್ನು ಕುಡಿದು ಉನ್ಮತ್ತರಾದಂಥ, ಸಂಪತ್ ಸಮೃದ್ಧಿಯಿಂದ ಕುರುಡರಾದಂಥ ಆ 2 ನೋಡಿ ನಾರದರಿಗೆ ಅವ್ರ ಬಗ್ಗೆ ಸಿಟ್ಟು ಬಂತು. ಸಿಟ್ಟು ಬಂದದ್ದಲ್ಲದೆ ಅವರಿಗೆ ಅನುಗ್ರಹನೂ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಅನುಗ್ರಹವನ್ನು ವಿಚಾರ ಮಾಡಬೇಕಂತ ಮಾಡಿ ಅವರಿಗೆ ಶಾಪ ಕೊಟ್ಟರು. ನೀವು ಭೂಲೋಕಕ್ಕೆ ಹೋಗಿ ಜನಿಸಿರಿ,
ಈ ಅರ್ಜುನ ವೃಕ್ಷಗಳಾಗಿ ಅಲ್ಲಿ ಜನಿಸಿರಿ ಅಂತ ಅವರಿಗೆ ಶಾಪ ಕೊಟ್ಟರು. ಎಷ್ಟು ವರ್ಷಗಳ ಕಾಲ ಅರ್ಜುನ ವೃಕ್ಷಗಳಾಗಿರ್ಬೇಕು ಅಂದ್ರೆ ದೇವಮಾನದ 100 ವರ್ಷ. ಹಿಂದೊಮ್ಮೆ ನಾನು ನಮ್ಮ ಈ ವರ್ಷಗಳ ಮತ್ತು ತಿಂಗಳುಗಳ ಲೆಕ್ಕಾಚಾರದ ಬಗ್ಗೆ ಹೇಳಿದ್ದೆ. ನಮ್ಮ 1 ವರ್ಷ ಆದರೆ ಅದು ದೇವತೆಗಳಿಗೆ 1 ದಿನ, ಉತ್ತರಾಯಣ ಹಗಲು ದಕ್ಷಿಣಾಯಣ ರಾತ್ರಿ. ಹಾಗಾಗಿ ನಮ್ಮ 1 ವರ್ಷ ಏನಿದೆ ಅದು ದೇವತೆಗಳಿಗೆ 1 ದಿನ. ಅಂಥದ್ದು 365 ದಿವಸಗಳಾದರೆ ಅದು ದೇವತೆಗಳಿಗೆ 1 ವರ್ಷ. ಅಂಥ 100 ವರ್ಷಗಳು ದೇವಮಾನದ 100 ವರ್ಷಗಳ ಕಾಲ ನೀವು ವೃಕ್ಷಗಳಾಗಿ ನಿಲ್ಲಿರಿ ಅಂತ ಅವ್ರು ಶಾಪ ಕೊಟ್ಟು ಆ ಶಾಪಕ್ಕೊಂದು ಪರಿಹಾರವನ್ನು ಕೂಡ ಹೇಳಿದರು. ಕೃಷ್ಣ ಬಂದು ನಿಮ್ಮನ್ನು ಉದ್ಧಾರ ಮಾಡುತ್ತಂತ ಅಲ್ಲೇ ನಿಂತಿರಿ ಅಂತ. ಅದನ್ನ ಒಂದ್ಸರಿ ಲೆಕ್ಕ ಹಾಕಿದ್ರೆ 36,000 ವರ್ಷ ಆಗ್ತದೆ. 36,500 ವರ್ಷ. 360 ದಿವಸ ಅಂತ ಇಟ್ಕೊಂಡ್ರೆ 36,000 ವರ್ಷ. 365 ದಿವಸ ಅಂತ ಇಟ್ಕೊಂಡ್ರೆ 36,500 ವರ್ಷ. ಹೀಗೆ ಅವರು ವೃಕ್ಷಗಳಾಗಿ ನಿಲ್ಲಬೇಕಾಯ್ತು. ನಹಿ ಅನ್ಯೋ ದಿಶತೋ ಜೋಷ್ಯಾತ್ ಬುದ್ಧಿಭ್ರಂಶೋರ್ದೋಗುಣಃ ಶ್ರೀಮದಾದಿ ಇತ್ಯಾದ್ಯತ್ರ ಶ್ರೀದ್ಯೂತ ಮಾತವಃ. ನಾರದರು ಹೇಳಿದರು, ಮನುಷ್ಯನಿಗೆ ಬುದ್ಧಿ ಕೆಡಿಸುವಂಥವು ಅನೇಕ ಸಂಗತಿಗಳಿವೆ. ಅದರಲ್ಲಿ ಮುಖ್ಯವಾಗಿ ಧನಮದ. ಯಾರು ಧನಮದದಿಂದ ಗರ್ಭಿಷ್ಠನಾಗಿರ್ತಾನಲ್ಲ ಅವನು ತನ್ನ ಎಲ್ಲವನ್ನೂ ಕಳ್ಕೋತಾನೆ. ಹಾಗಾಗಿ ಮದ್ಯ, ಸ್ತ್ರೀಯರು, ವಿವಿಧ ರೀತಿಯಾದಂಥ ವಿಲಾಸ, ಭೋಗ, ವಿಹಾರ ಇವೆಲ್ಲ ಏನಿದೆ ಇದಕ್ಕೆಲ್ಲದಕ್ಕೂ ಕಾರಣ ಈ ಧನವೇ. ಹಾಗಾಗಿ ಇವರು ಧನಮದದಿಂದ ಕೊಬ್ಬಿದವರಾಗಿದ್ದಾರೆ. ತಮ್ಮ ಶರೀರವು ನಶ್ವರವಾದದ್ದು, ನಾವು ಪರಮಾತ್ಮನಲ್ಲಿ ನಿಷ್ಠರಾಗಿರಬೇಕು ಅಂತನ್ನೋದು ಕೂಡ ಇವರಿಗೆ ಎಚ್ಚರಿಕೆ ಇಲ್ಲ. ಹಾಗಾಗಿ ಇವರಿಗೆ ಒಂದು ಶಾಸ್ತಿ ಮಾಡಬೇಕು ನಾನು ಅಂತ ಆಲೋಚನೆ ಮಾಡಿ ಸ್ತ್ರೀಲಂಪಟರು ಬೇರೆ ಆಗಿದ್ದಾರೆ. ಇವರು ನನ್ನನ್ನು ಅವಮಾನ ಮಾಡಿದ್ದಷ್ಟೇ ಅಲ್ಲ, ಸ್ತ್ರೀಲಂಪಟರು ಬೇರೆ ಆಗಿದ್ದಾರೆ. ಹಾಗಾಗಿ ನಗ್ನರಾಗಿದ್ದೇವೆ ಅಂತ ಇವ್ರಿಗೆ ಎಚ್ಚರಿಕೆ ಇಲ್ಲಲ್ಲ. ಮನುಷ್ಯರಾಗಿದ್ದು ವಸ್ತ್ರಗಳನ್ನು ಧರಿಸಿ ಮರ್ಯಾದೆಯಿಂದ ಇರಬೇಕಲ್ಲ ಇವರು, ಹಾಗಿಲ್ಲ. ಹಾಗಾಗಿ ಇವರು ವೃಕ್ಷಗಳಾಗಿದ್ದು. ವೃಕ್ಷಗಳಾಗಿದ್ದರೆ ಅವರಿಗೆ ವಸ್ತ್ರ ಉಟ್ಕೊಳ್ಬೇಕಾದ ಪ್ರಸಂಗವೂ ಇಲ್ಲ, ಮಾನ ಮರ್ಯಾದೆಯ ಪ್ರಶ್ನೆಯೂ ಇರೋದಿಲ್ಲ. ಹಾಗಾಗಿ ಅವರು ವೃಕ್ಷ ಯೋನಿಗಳನ್ನೇ ಹೊಂದಕ್ಕೆ ಯೋಗ್ಯರಾಗಿದ್ದಾರೆ. ವೃಕ್ಷಗಳಾಗಿ ಹೊಂದಿದ್ರೆ ಇಂಥ ದುರಭಿಮಾನ ಅಲ್ಲಿರೋದಿಲ್ಲ. ಆದರೂ ವೃಕ್ಷ ಯೋನಿಗಳಲ್ಲಿ ನಾಳೆ ಇವರು ಹೋಗಿದ್ರು ಕೂಡ ಅವರಿಗೆ ನನ್ನ ಅನುಗ್ರಹದಿಂದ ಭಗವಂತನ ಸ್ಮರಣೆ ಇರ್ತೀವಿ. ಅವ್ರು ಅಲ್ಲೇ ಹೋಗಿರ್ಲಿ. ದೇವಮಾನದಿಂದ 100 ವರ್ಷಗಳ ಕಳೆದ ಬಳಿಕ ಕೃಷ್ಣನ ಸಾನ್ನಿಧ್ಯ ಪ್ರಾಪ್ತಾಗಿ ಇವರು ಪಾಪಗಳನ್ನು ಕಳ್ಕೋತಾರೆ, ಮುಂದೆ ಸ್ವರ್ಗಲೋಕಕ್ಕೆ ಬರ್ತಾರೆ ಅಂತ ಹೀಗೆ ನಾರದರು ಅವರಿಗೆ ಶಾಪವನ್ನು ಕೊಟ್ಟು ನರನಾರಾಯಣರ ಆಶ್ರಮಕ್ಕೆ, ಬದರಿಕಾಶ್ರಮಕ್ಕೆ ಹೊರಟು ಹೋದರು. ಅವರಿಗೂ ಕೂಡ ಮಧ್ಯ ವೃಕ್ಷಗಳಾಗಿದ್ದು ಯಮಲಾರ್ಜುನ ವೃಕ್ಷಗಳು. ಯಮಲ ಅಂದ್ರೆ ಅವಳಿ ಜವಳಿ ಅಂತ ಒಟ್ಟಿಗೆ ಹುಟ್ಟಿದ್ದಂದ್ರೆ ಯಮಲಾರ್ಜುನ ವೃಕ್ಷಗಳು ಅಂತಾನೆ ಅವರು ಆ ಭೂಲೋಕದಲ್ಲಿ ಇದ್ರು. ಹರಿವಂಶದಲ್ಲಿ ಬರೋ ಮಾಹಿತಿ ಅಂತೆ ಇವೆರಡು ಅರ್ಜುನ ವೃಕ್ಷಗಳನ್ನು, ಇವೆರಡು ಮಧ್ಯ ವೃಕ್ಷಗಳನ್ನು ಅವರೆಲ್ಲರೂ ಕೂಡ ನಂದಗೋಕುಲದ ಎಲ್ಲ ವ್ಯಕ್ತಿಗಳು ಕೂಡ, ನಂದಗೋಕುಲದಿಂದ ಹಿಡಿದು ಉಳಿದವರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಅದನ್ನು ಪೂಜೆ ಮಾಡ್ತಿದ್ರು. ಅನೇಕ ವೃಕ್ಷಗಳನ್ನು, ಅಶ್ವತ್ಥ, ಆರ ಇತ್ಯಾದಿ ವೃಕ್ಷಗಳನ್ನು ಹೇಗೆ ಸಕಲ ಅಭೀಷ್ಟದಾಯಕ ಅಂತ ಪೂಜೆ ಮಾಡ್ತಾರಲ್ಲ, ಹಾಗೆ ಈ ವೃಕ್ಷಗಳನ್ನು ಕೂಡ ಪೂಜೆ ಮಾಡ್ತಾ ಇದ್ರು. ಬಹಳ ಮಂಗಳಪ್ರಾಯವಾಗಿದ್ದವು. ಅಂತಹ ವೃಕ್ಷಗಳು ಯಾಕೆ ಉರುಳಿ ಬಿದ್ದು? ಈ ಕೃಷ್ಣನೇ ಅವನ್ನು ಉರುಳಿಸಿ ಬಿದ್ದ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಯಾಕೆ ಉರುಳಿ ಬಿದ್ದು ಅಂತ ಅದ್ರ ಬಗ್ಗೆ ಜಿಜ್ಞಾಸೆ ತೊಡಗಿದ್ರು ಎಲ್ಲರೂ. ಅಂತೂ ಮಗು ಉಳಿತಲ್ಲ, ಮಗುವಿಗೆ ಏನಾಗ್ಲಿಲ್ಲ ಅಂತ ಸಂತೋಷಪಟ್ಟು. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತಹ ಒಂದು ಮಾಹಿತಿ ಪ್ರಕಾರ ಆ 2 ವೃಕ್ಷಗಳಲ್ಲಿ ಇದ್ದದ್ದು ಬರೇ ಆ ನಲಕೂಬರ ಮತ್ತು ಮಣಿಗ್ರೀವ ಅನ್ನುವಂಥ ಇಬ್ಬರು ಕುಬೇರನ ಮಕ್ಕಳು ಮಾತ್ರ ಅಲ್ಲ, ಇಬ್ಬರು ಧುನಿ ಮತ್ತು ಚಮು ಎಂಬ ಇಬ್ಬರು ರಾಕ್ಷಸರು. ಧುನಿ ಮತ್ತು ಚಮು ಈ ಹೆಸರಿನ ಇಬ್ಬರು ರಾಕ್ಷಸರು ಆ 2 ಅರ್ಜುನ ವೃಕ್ಷಗಳಲ್ಲಿ ಇದ್ದರು. ನಾನು ತೃಣಾವರ್ತನ ಕಥೆಯ ಬಗ್ಗೆ ಹೇಳುವಾಗ ಒಂದು ಪ್ರಮಾದ ಮಾಡಿದ್ದೆ. ತೃಣಾವರ್ತ ಅಂದ್ರೆ ಯಾರು, ಯಾವ ರಾಕ್ಷಸನ ಅವತಾರ ಮತ್ತು ಅವನಿಗೆ ಯಾರ ವರ ಇತ್ತು, ಯಾರ ವರದಿಂದ ಅವನು ಕೊಬ್ಬಿದ್ದ ಅಂತ ನನಗೆ ಮಾಹಿತಿ ಅಲ್ಲಿ ಸಿಗ್ಲಿಲ್ಲ. ಅದು ಮುಂದೊಂದು 2 ಪೇಜ್ಗಳ ಬಳಿಕ ಇತ್ತು. ತಾತ್ಪರ್ಯ ನಿರ್ಣಯದಲ್ಲಿ ಅದು ಇಲ್ಲ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ಬರೋ ಮಾಹಿತಿ ಅಂತೆ ಧುನಿ, ಚಮು, ಪೂತನ ಮತ್ತು ಶಕಟಾಕ್ಷ ಈ 4 ಜನ ಒಟ್ಟಿಗೆ ತಪಸ್ಸು ಮಾಡಿದ್ರು ಪಾರ್ವತಿಯನ್ನ. ಸುಲಭವಾಗಿ ವರ ಕೊಡ್ತಾರೆ ಅಂತ ಪಾರ್ವತಿಯನ್ನು ತಪಸ್ಸು ಮಾಡಿದ್ರು. ದೇವಿ ಆ 4 ಜನರಿಗೂ ಕೂಡ ಅವಧ್ಯತ್ವ ವರ ಕೊಟ್ಟಿದ್ಲು. ಅವಧ್ಯರಾಗಲಿ, ಯಾರಿಗೂ ಕೂಡ ನೀವು ಮನೆಯದಂತಾಗರಿ ಅಂತ. ಈ ತೃಣಾವರ್ತನ ಕೂಡ ಅದೇ ಸಂದರ್ಭದಲ್ಲಿ ತಪಸ್ಸು ಮಾಡಿದ್ದ. ಧುನಿ, ಚಮು ಇವರಿಬ್ಬರು ಆ 2 ಅರ್ಜುನ ವೃಕ್ಷಗಳಲ್ಲಿ ಸೇರ್ಕೊಂಡ್ರು.
ಪೂತನ ವಿಷಯುಕ್ತವಾದಂತಹ ಹಾಲನ್ನು ಕುಡಿಸಬೇಕು ಅಂತ ಬಂದವಳು, ಶಕಟಾಸುರ ಆ ಶಕಟದಲ್ಲಿದ್ದು ಭಗವಂತನ ಕೊಲ್ಲಬೇಕು ಅಂತ ಬಂದವನು, ಮತ್ತು ತೃಣಾವರ್ತನು ಅದೇ ಸಂದರ್ಭದಲ್ಲಿ ತಪಸ್ಸು ಮಾಡಿದ್ದ, ಅವನು ಅವಧ್ಯತೆ ಹೊರ ಪಡೆದಿದ್ದ. ಶಿಶುರೂಪನಾದಂತಹ ಹರಿಯಿಂದ ಪೂತನ, ಶಕಟಾಕ್ಷ ಮತ್ತು ತೃಣಾವರ್ತ ಇವರು 3 ಜನ ಕೂಡ ಹತರಾದರು. ಧುನಿ ಮತ್ತು ಚಮಿಗಳು ಇವರಿಬ್ರು ಏನ್ ಮಾಡಿದ್ರು, ಅರ್ಜುನ ವೃಕ್ಷಗಳನ್ನು ಹೋಗಿ ಸೇರ್ಕೊಂಡ್ರು. ಅಲ್ಲಿ ಅವರು ಆವಿಷ್ಟರಾಗಿತ್ತು. ಅವರೇನು ಭಗವಂತನ ಕೊಲ್ಲಬೇಕು ಅಂತ ಏನು ಬಂದಿರಲಿಲ್ಲ, ಆದ್ರೆ ಅವಧ್ಯರು ಆಗಬೇಕು ಅಂತ ಅವ್ರಿಗೊಂದು ನಿರ್ದಿಷ್ಟ ಆಸೆ ಇತ್ತು. ಆ 2 ವೃಕ್ಷಗಳನ್ನು ಬೇರು ಸಮೇತ ಕಿತ್ತು ಹಾಕುವ ಮೂಲಕ ಆ ಮರಗಳನ್ನ ಆತ ಕೊಂದು ಹಾಕಿದ. ಆ ರಾಕ್ಷಸರಿಗೆ ದುರ್ಗತಿ ಆಯಿತು. ಮತ್ತು ಅದರ ಒಳಗಿರ್ತಕ್ಕಂಥ ಮಲಕೂಬರ ಮತ್ತು ಮಣಿಗ್ರೀವ ಅಂತ ಕುಬೇರನ ಮಕ್ಕಳೇನಿದ್ರು ಅವರು ಸದ್ಗತಿಯನ್ನು ಪಡೆದರು. ಅವರು ಭಗವಂತನ ಮಹಿಮೆಯನ್ನು ಕಂಡು ಆತನಿಗೆ ನಮಸ್ಕಾರ ಮಾಡಿ ಅವರು ಅಲ್ಲಿಂದ ಮುಂದೆ ಹೊರಟು ಹೋದರು, ಸ್ವರ್ಗಲೋಕಕ್ಕೆ ಹೊರಟು ಹೋದರು. ಅವನ ಸ್ತೋತ್ರವನ್ನು ಮಾಡಿ ಅವರು ಹೊರಟು ಹೋದರು. ಗೋಪಾಲಕರು ಅದನ್ನೆಲ್ಲ ಬಹಳ ವಿಸ್ಮಿತರಾಗಿ ನೋಡಿದ್ರು. ಏನೋ ಘಟನೆ ನಡೀತಾ ಇದೆಯಲ್ಲ, ಇಲ್ಲಿ ಯಾರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಿದ್ದಾರೆ, ಅವನು ಸ್ತೋತ್ರ ಮಾಡಿದವರು ಯಾರು ಅನ್ನುವಂಥ ಘಟನೆಯನ್ನೆಲ್ಲ ಅವರು ಬಹಳ ಆಶ್ಚರ್ಯದಿಂದ ನೋಡಿದರು. ತಮ್ಮ ದಿವ್ಯ ಪ್ರಭೆಯಿಂದ ಸಕಲ ದಿಕ್ಕುಗಳನ್ನು ಬೆಳಗ್ತಾ ಇದ್ರಂತೆ. ಆ ನಲಕೂಬ್ರ ಮತ್ತು ಮಣಿಗ್ರೀವರಿಬ್ಬರು ಭಗವಂತನ ಸಮೀಪಕ್ಕೆ ಬಂದು ಅವನ ಪಾದಾರವಿಂದಕ್ಕೆ ತಲೆಯನ್ನಿಟ್ಟು ನಮಸ್ಕರಿಸಿ ಅವರು ಹೊರಟು ಹೋದ್ರು ಅಲ್ಲಿಂದ ಅಂತ ನಾವು ಭಾಗವತದಲ್ಲಿ ಆ ಕಥೆಯನ್ನು ನೋಡ್ತೇವೆ. ಕೃಷ್ಣನು ಅವರಿಗೊಂದು ಎಚ್ಚರಿಕೆ ಕೊಟ್ಟ. ಆವಾಗ ನಾರದರು ಮೊದಲು ಎಚ್ಚರಿಕೆ ಕೊಟ್ಟಿದ್ರು. ಭಾಗವತದಲ್ಲಿ ಬರುವಂತೆ, ನೀವಿಬ್ಬರು ಧರ್ಮದಿಂದ ಕ್ರೂರರಾಗಿಬಿಟ್ಟಿದ್ರಿ, ನಾವು ಪರಮ ಕಾರ್ಮಿಕರಾದಂತಹ ನಾರದರು ನಿಮಗೆ ಶಾಪವನ್ನು ಕೊಟ್ಟು ನಿಮ್ಮ ಸೊಕ್ಕನ್ನು ಕಳೆದರು. ಈಗ ನಿಮ್ಮ ಶಾಪ ಕಳೆದಿದೆ, ಹಾಗಾಗಿ ನೀವು ಇನ್ನೊಮ್ಮೆ ಇಂಥ ಪ್ರಮಾದವನ್ನು ಮಾಡದೇ ಇರುವಂತಾಗಲಿ ನನ್ನ ಭಕ್ತಿಯನ್ನು ನೀವು ಮುಂದುವರಿಸಿಕೊಂಡು ಹೋಗಿ ಮತ್ತು ನೀವು ನಿಮ್ಮ ಲೋಕಗಳಿಗೆ ಪ್ರಯಾಣ ಮಾಡಿ ಅಂತ ಹೇಳಿದ್ರು. ಹೇಳಿದ ಬಳಿಕ ಭಗವಂತನಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಉತ್ತರ ದಿಕ್ಕಿಗೆ ಹೊರಟು ಹೋದ್ರು. ಉತ್ತರ ದಿಕ್ಕಿನಲ್ಲಿ ಕುಬೇರನ ವಾಸಸ್ಥಾನ ಅಲಕಾಪುರಿ ಅಂತ. ಅಲ್ಲಿ ಅವರು ಹೊರಟು ಹೋದ್ರು ಅಂತ ಅಲ್ಲಿ ಕಥೆ ಮುಗಿದಿದೆ. ಭಾಗವತದ ದಶಮ ಸ್ಕಂದದ 10ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗಿದೆ. ಆ ಬಳಿಕ ಇರುವಂತಹ ಘಟನೆ ಅಂದ್ರೆ, ವೃತಾವತಾರದ ಕಥೆ. ನಂದಗೋಕುಲದಲ್ಲಿ ಇಷ್ಟು ದಿವಸ ಕೃಷ್ಣ, ಬಲರಾಮ, ಈ ನಂದಗೋಕುಲ ಎಲ್ಲರೂ ವಾಸ ಮಾಡಿದ್ರಲ್ಲ, ಅಲ್ಲಿಂದ ಅವರು ವೃಂದಾವನಕ್ಕೆ ವಲಸೆ ಹೋದ್ರು ಅಂತ ಕಥೆ ಇದೆ. ಭಾಗವತದಲ್ಲೂ ಇದೆ, ಹರಿವಂಶದಲ್ಲೂ ಇದೆ, ಶಾಸ್ತ್ರದಲ್ಲಿ ಎಲ್ಲ ಕಡೆನೂ ಕೂಡ ಆ ಕಥೆ ಇದೆ. ಅವರು ಆ ವೃಂದಾವನಕ್ಕೆ ಯಾಕೆ ವಲಸೆ ಹೋಗಬೇಕಾಯಿತು, ಅದಕ್ಕೆ ಕಾರಣವಾದಂಥ ಕಥೆ ಏನು, ಅದನ್ನ ನಾವಲ್ಲಿ ಒಮ್ಮೆ ನೋಡ್ಬೇಕು. ಈ ತಾತ್ಪರ್ಯ ನಿರ್ಣಯ ಮತ್ತು ಹರಿವಂಶದಲ್ಲಿ ಬರುವಂತೆ ಈ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ವಿಚಾರ ಮಾಡಿದ್ರು. ಏನು ವಿಚಾರ ಮಾಡಿದ್ರು ಅಂದ್ರೆ, ನಂದಗೋಕುಲದಲ್ಲಿ ನಾವು ಅನೇಕ ದಿವಸಗಳಿಂದ ಇದ್ದೇವೆ. ಅನೇಕ ದಿವಸಗಳಿಂದ ಇದ್ದಾಗ ಇಲ್ಲಿ ಇರುವಂತಹ ಎಲ್ಲ ಹುಲ್ಲು, ನಮಗೆ ಬೇಕಾದಂತಹ ಸಂಪನ್ಮೂಲ ಎಲ್ಲವನ್ನೂ ನಾವು ಬಳಸಿ ಹಾಕಿಬಿಟ್ಟಿದ್ದೇವೆ. ಈ ದನಕರುಗಳು ಎಲ್ಲ ಕಡೆನೂ ಕೂಡ ಮೇಯ್ದು ಎಲ್ಲ ಕಡೆ ಗೋಮಯವನ್ನು ಮತ್ತು ಮೂತ್ರವನ್ನು ವಿಸರ್ಜನೆ ಮಾಡಿ ಎಲ್ಲ ಹುಲ್ಲು ಮತ್ತು ವಿವಿಧ ರೀತಿಯಾದಂತಹ ಪರ್ಣ ಸಂಪತ್ತಿ ಎಲ್ಲವೂ ಹಾಳಾಗಿ ಹೋಗಿದೆ. ಹೊಸದಾಗಿ ತಿನ್ಲಿಕ್ಕೆ ಏನು ನಮ್ಮ ದನಕರುಗಳಿಗೂ ಇಲ್ಲ, ನಮಗೂ ಉರುವಲಿಲ್ಲ. ಹಾಗಾಗಿ ಇಲ್ಲಿಂದ ನಾವು ಹೋಗಬೇಕು ಅಂತ ಅವರು ಆ ಕೃಷ್ಣ ಬಲರಾಮ ಇಬ್ರು ಕೂಡ ಆಲೋಚನೆ ಮಾಡಿದರು. ಅದಕ್ಕಿಂತ ಮೊದಲು ಹರಿವಂಶದಲ್ಲಿ ನಂದಗೋಕುಲದಲ್ಲಿ ಅವರು ವಿಹಾರ ಮಾಡಿದಂಥದ್ದು, ಕೊಳಲನ್ನು ಊದಿದ್ದು, ಗೋಪಾಲಕರು ಉಳಿದ ಗೋಪಾಲಕರ ಜೊತೆ ಗೂಡಿ ಅವರು ಕೂಡ ಕೊಳಲು ಊದುವಂಥ ಕಥೆ ಎಲ್ಲವೂ ಕೂಡ ಹರಿವಂಶದಲ್ಲಿದೆ. ಅರಣ್ಯಕ್ಕೆ ಹೋಗಿ ಕೆಲವೊಮ್ಮೆ ಸಾಧಾರಣವಂತ ತರಗೆಲೆಗಳ ಮೇಲೆ, ಹುಲ್ಲಿನ ಮೇಲೆ ಅವರಿಬ್ಬರು ಮಲಗ್ತಾ ಇದ್ರು. ಉಳಿದ ಗೋಪಾಲಕರಂತೆ ದನಕರುಗಳನ್ನು ಕೂಡ ಕಾಯ್ತಾ ಇದ್ರು. ಇಲ್ಲಿಂದ ಹೋಗಿಬಿಡ್ಬೇಕು ನಾವು ಅಂತ ಅವರು ವಿಚಾರ ಮಾಡಿದ್ರು. ವಿಚಾರ ಮಾಡಿದ ಮೇಲೆ, ಆದರೆ ಈ ಜನರು ಇಲ್ಲಿ ಬಹಳ ಅಭ್ಯಸ್ತರಾಗಿದ್ದಾರೆ. ನಂದಗೋಕುಲದಲ್ಲಿ ಎಷ್ಟೋ ವರ್ಷದಿಂದ ಇವರು ಹುಟ್ಟಿದವರು, ಇಲ್ಲೇ ಇದ್ದವರು. ಒಮ್ಮೆಲೆ ಬಿಟ್ಟು ಬನ್ನಿ ಅಂದ್ರೆ ಇವರು ಬಿಡ್ಲಿಕ್ಕೆ ತಯಾರಾಗಬೇಕಲ್ಲ. ಹಾಗಾಗಿ ಇವರಿಗೆ ಇಲ್ಲೊಂದು ಭಯ ಬರುವಂತೆ ಆಗಬೇಕು. ಈ ಎಲ್ಲ ಜನರಿಗೆ, ನಂದಗೋಕುಲದ ನಿವಾಸಿಗಳಿಗೆ ಎಲ್ಲರಿಗೂ ಇಲ್ಲಿ ಭಯ ಬರುವಂತೆ ಆಗಬೇಕು. ಅವ್ರು ಇಲ್ಲಿಂದ ಹೊರಟು ಬಿಡ್ತಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಂದಗೋಕುಲ ಏನಿದೆ ಇದು ಪಟ್ಟಣದಂತೆ ಆಗಿಬಿಟ್ಟಿದೆ.
ಬಹುಶಃ ಕ್ರಮೇಣ ಅಲ್ಲಿ ಜನಸಂಖ್ಯೆ ಹೆಚ್ಚಿರಬೇಕು. ಅನೇಕ ಜನರು ವಸತಿ ಆಗಿ ವನಾನಾಂ ಭೂಷಣಂ ಗಾವಃ ಗಾವಶ್ಚಾಸ್ಮಾಕಂ ಪರಾಗತಿ. ಇದು ಪಟ್ಟಣ ಆದಂಗೆ ಆಗಿಬಿಟ್ಟಿದೆ. ಪಟ್ಟಣದಲ್ಲಿ ನಮಗೆ ನಮ್ಮಂಥ ಗೋಪಾಲಕರಿಗೆ ವಾಸ ಅಷ್ಟು ಸರಿಯಾಗುತ್ತಲ್ಲ. ನಾವೆಲ್ಲಿರ್ಬೇಕು? ಕಾಡಿನಲ್ಲೇ ಇರಬೇಕು. ಶೈಲಾನಾಂ ಭೂಷಣಂ ಘೋಷ, ಸಮೀಪದಲ್ಲಿ ಪರ್ವತ ಇರಬೇಕು. ಪರ್ವತದ ಸಮೀಪದಲ್ಲೇ ಗೊಲ್ಲರ ಹಳ್ಳಿಗಳಿರಬೇಕು, ಅದೇ ಭೂಷಣ. ಘೋಷಾಣಾಂ ಭೂಷಣಂ ವನಂ, ಘೋಷ ಅಂದ್ರೆ ಗೊಲ್ಲರ ಹಳ್ಳಿ ಅಂತ ಅರ್ಥ. ಆ ಗೊಲ್ಲರ ಹಳ್ಳಿಗಳಿಗೆ ಭೂಷಣ ಯಾವುದು? ವನವೇ. ನಾಡಿನಲ್ಲಿದ್ರೆ ಈ ಗೊಲ್ಲರಿಗೆ ಅದು ಉಚಿತವಾಗುವಂಥದ್ದಲ್ಲ, ಅವ್ರು ಕಾಡಿನಲ್ಲೇ ಇರಬೇಕು. ವನಾನಾಂ ಭೂಷಣಂ ಗಾವ, ಕಾಡಿನಲ್ಲೇ ದನಕರುಗಳ ಮೇಲಿದ್ರೆ ಅದೇ ಭೂಷಣ. ಗಾವಶ್ಚ ಅಸ್ಮಾಕಂ ಪರಾಗತಿ, ನಾವು ಗೊಲ್ಲರು, ನಮಗೆ ಗೋವುಗಳೇ ಪರಾಗತಿ, ಅವುಗಳೇ ನಮಗೆ ದೇವತೆಗಳು. ಹಾಗಾಗಿ ನಾವಿಲ್ಲಿಂದ ಹೋಗಿಬಿಡೋಣ. ಬೇರೆ ಒಂದು ಜಾಗಕ್ಕೆ ನಾವು ಹೋದ್ರೆ ಅಲ್ಲಿ ಹಸಿರಾದಂಥ ಹುಲ್ಲು, ಬೇಕಾದಂಥ ಉರುವಲು, ಹಣ್ಣು ಹಂಪಲು ನಮಗೆಲ್ಲ ಸಿಗ್ತದೆ. ಹಾಗೆ ನಾವು ಹೋಗೋಣ. ಹೀಗೆ ಅವರು ವಿಚಾರ ಮಾಡಿದಾಗ ಹೇಗೆ ಹೋಗಬೇಕು? ಸಮೀಪದಲ್ಲಿ ಒಂದು ವೃಂದಾವನ ಅಂತ ಒಂದು ಹೆಸರಿನ ಒಂದು ದಿವ್ಯವಾದಂಥ ವನ ಇದೆ. ಆ ದಿವ್ಯವಾದಂಥ ವನ ಇದೆ ಅಂತ ನಾನು ಕೇಳಿದ್ದೇನೆ. ಅಲ್ಲಿ ಬೇಕಾದಷ್ಟು ಹುಲ್ಲುಗಾವಲಿದೆ, ಸಿಹಿಯಾದಂಥ ನೀರಿನ ತೊರೆಗಳು, ಸರೋವರಗಳಿವೆ. ಮಿಡತೆಗಳಾಗಲಿ, ಮುಳ್ಳುಗಳಾಗಲಿ, ನೊಣಗಳಾಗಲಿ, ದುಷ್ಟ ಜಂತುಗಳಾಗಲಿ ಅಲ್ಲಿಲ್ಲ. ಕದಂಬ ವೃಕ್ಷಗಳು, ತಾಳೆ ವೃಕ್ಷಗಳೆಲ್ಲ ಬೇಕಾದಷ್ಟು ಅಲ್ಲಿದೆ. ಹಾಗಾಗಿ ಯಮುನಾ ನದಿ ಕೂಡ ಅಲ್ಲೇ ಸಮೀಪದಲ್ಲಿದೆ. ನಮಗೂ ಗೋಪಿಕಾಸ್ತ್ರೀಯರಿಗೂ ಗೋಪ ಬಾಲಕರೆಲ್ಲರಿಗೂ ಕೂಡ ಅದು ವಾಸಕ್ಕೆ ಸಮೀಪವಾಗಿದೆ. ಸಮೀಪದಲ್ಲಿ ಗೋವರ್ಧನ ಅನ್ನುವ ಹೆಸರಿನ ಪರ್ವತ ಇದೆ. ಭಾಂಡೀರ ಎಂಬ ಹೆಸರಿನ ದೊಡ್ಡ ಆಲದ ಮರ ಇದೆ. ಹಾಗಾಗಿ ಆ ಬೃಂದಾವನದಲ್ಲಿ ನಾವು ವಿಹಾರ ಮಾಡೋಣ, ಅಲ್ಲಿ ನಮಗೆ ಎಲ್ಲರಿಗೂ ಅದು ವಾಸಕ್ಕೆ ಯೋಗ್ಯ ಆಗ್ತದೆ. ಇವರನ್ನು ಭಯಪಡಿಸೋಣ ಅಂತ ಆಲೋಚನೆ ಮಾಡಿದ ಕೃಷ್ಣ. ಭಯಪಡಿಸೋಣ ಅಂತ ಆಲೋಚನೆ ಮಾಡಿದಾಗ ಅವನ ಶರೀರದಿಂದಲೇ, ಕೃಷ್ಣನ ಪ್ರತಿಯೊಂದು ರೋಮಕೂಪದಿಂದಲೇ 100 ತೋಳಗಳು ಹೊರಗೆ ಬಂದವು. ರಕ್ತ ಮಾಂಸವನ್ನು ತಿನ್ನುವಂತಹ ಬಹಳ ಕ್ರೂರಗಳಾದಂತಹ, ತಮ್ಮ ಕೋರೆ ಹಲ್ಲುಗಳನ್ನು ತೋರಿಸ್ತಿದ್ದಂತಹ 100 ತೋಳಗಳು ಆ ಕೃಷ್ಣನ ಶರೀರದಿಂದ ಹೊರಬಂದವು. ಕೃಷ್ಣನ ಶರೀರದಿಂದ ಹೊರಬಂದಿದ್ದು ಅವು ದನಕರಗಳನ್ನ ಮತ್ತು ಈ ಆಕಳುಗಳನ್ನ ಗೋಪಿಕಾ ಸ್ತ್ರೀಯರಿಗೆ, ಗೋಪಾಲಕರಿಗೆ, ವೃದ್ಧರಿಗೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ಬಹಳ ಕಷ್ಟ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕೆಲವು ಕಡೆ 5 ಗುಂಪಿತ್ತು, ಕೆಲವು ಕಡೆ 10 ಗುಂಪು, ಕೆಲವು ಕಡೆ 30 ಗುಂಪು. ಹೀಗೆ ದೊಡ್ಡ ದೊಡ್ಡ ಗುಂಪಿನಲ್ಲಿ ಆ ತೋಳಗಳು ಸಂಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಇನ್ನು ಸ್ವಾರಸ್ಯಕರವಾದ ಸಂಗತಿ ಏನಂತಂದ್ರೆ, ಆ ಎಲ್ಲ ತೋಳಗಳ ಮೇಲೆ ಶ್ರೀವತ್ಸ ಚಿಹ್ನೆ ಇತ್ತು. ಸತ್ಯಧರ್ಮರು, ಭಾಗವತಕ್ಕೆ ವ್ಯಾಖ್ಯಾನ ಬರೆದವರು ಸತ್ಯಧರ್ಮರು ಒಂದು ಅಂಶ ಬರೀತಾರೆ. ಆ ತೋಳಗಳು ಅಂದ್ರೆ ಅವು ಯಾವ ಸಾಮಾನ್ಯವಾದಂತಹ ಪ್ರಾಕೃತ ತೋಳಗಳಲ್ಲ. ಅವು ಭಗವಂತನ ವೃಕಾವತಾರ, ನರಸಿಂಹಾವತಾರ, ಹೈಗ್ರೀವ ಅವತಾರ ಅಂತ ಹೀಗೆಲ್ಲ ಅವತಾರಗಳಿವೆಯಲ್ಲ, ಹಾಗೆ ಇದೊಂದು ವೃಕಾವತಾರ. ಶ್ರೀವತ್ಸ ಚಿಹ್ನೆ ಇದ್ದಿದ್ರಿಂದ ಅದನ್ನ ವೃಕಾವತಾರ ಅಂತ ತಿಳ್ಕೊಳ್ಬೇಕು ಅಂತ ಸತ್ಯಧರ್ಮರು ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಹೀಗೆ ಆ ಅನೇಕ ಕೋಟಿಗಟ್ಟಲೆ ತೋಳಗಳು ಬಂದಾಗ ಅವುಗಳಿಗೆ ಹೆದರಿ ಅವರೆಲ್ಲರೂ ಕೂಡ ಬೃಂದಾವನಕ್ಕೆ ವಲಸೆ ಹೊರಟು ಬಿಟ್ಟರು. ಆಗ ಒಬ್ಬ ಗೋಪಾಲಕ ಹೇಳಿದ, ಇನ್ನು ಮುಂದೆ ನಾವು ಈ ಸ್ಥಳದಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಈ ನಂದಗೋಕುಲವನ್ನು ಬಿಟ್ಟು ಬೇರೆ ಒಂದು ಕಡೆ ಹೋಗೋಣ, ಅಲ್ಲಿ ಬಹಳ ನಮಗೆ ಸುಖ ಇರುವಂತ ಜಾಗ ಆಗಿರಬೇಕು, ಅಲ್ಲಿ ನಾವು ಹೋಗಿ ಬರೋಣ ಅಂತ ಒಬ್ಬ ಗೋಪಾಲಕರಲ್ಲಿ ಹಿರಿಯನಾದವನು ಒಬ್ಬ ಸೂಚನೆ ಕೊಟ್ಟ. ಬೃಹಸ್ಪತಿ ಅಂತ ಇದ್ದ ಅವನು, ಎಲ್ಲ ಗೋಪಾಲಕರಿಗೂ ಕೂಡ ಹಿರಿಯನಾಗಿದ್ದ. ಭಾಗವತದಲ್ಲಿ ಅವನ ಹೆಸರು ಬರ್ತದೆ ಉಪಗವ ಅಂತ ಹೇಳಿ. ಉಪಗವ ಅಂತ ಹೆಸರಿನ ಒಬ್ಬ ಗೋಪಾಲಕ ಇದ್ದ, ಎಲ್ಲರಿಗೂ ಹಿರಿಯನಾಗಿದ್ದ, ವೃದ್ಧನಾಗಿದ್ದ. ನಂದಗೋಪನು ಕೂಡ ಅವನ ಮಾತನ್ನು ಕೇಳಿ, ಆಯ್ತು ನಾವು ಹೊರಟು ಬರೋಣ, ಎಲ್ಲರೂ ಗಾಡಿ ಕಟ್ಟಿದೆ, ತಯಾರು ಮಾಡ್ರಿ ಅಂತ ಹೇಳಿ ನಂದಗೋಪನು ಕೂಡ ಆಜ್ಞೆ ಕೊಟ್ಟ. ಕರುಗಳನ್ನ ಗುಂಪು ಗುಂಪಾಗಿ ಸೇರಿಸಿ ಎಲ್ಲ ಆಕಳುಗಳನ್ನು ತಯಾರು ಮಾಡಿದ್ರು, ಹೊರಟು ಬರೋಣ. ಎಲ್ಲರೂ ಕೂಡ ಗಾಡಿಗಳನ್ನು ತಯಾರು ಮಾಡಿದ್ರು. ದೊಡ್ಡದೊಂದು ಕೋಲಾಹಲವೇ ಅಲ್ಲಿ ಪ್ರಾರಂಭ ಆಯಿತು. ಹೊರಡು ಲೇಟ್ ಆಗಿ ತಡ ಆಯಿತು ಅಂತ ಕೆಲವರು ಒತ್ತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವೀಗಾಗಲೇ ಹೊರಟಾಗ್ತೀವಿ, ನೀವು ಇನ್ನೂ ಮಲ್ಕೊಂಡಿದ್ದೀರಲ್ಲ ಅಂತ ಮತ್ತೊಬ್ಬ ಯಾರೋ ಬೈದರು. ಬೇಗ ಹೊರಡಿ, ಗಾಡಿಯನ್ನು ಕಟ್ಟಿರಿ, ಪದಾರ್ಥಗಳನ್ನು ತುಂಬಿರಿ ಅಂತ ಪ್ರತಿಯೊಬ್ಬರು ಮಾತಾಡ್ಕೊಳ್ತಾ ಇದ್ರು. 100 ಗಾಡಿಗಳು ಹೊರಟು ದೊಡ್ಡದೊಂದು ಸಮುದ್ರವೇ ಹೊರಟಂತೆ ಅಲ್ಲಿ ವರ್ಣನೆ ಬಂತು. ಎಷ್ಟೋ ಜನ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರು, ಮತ್ತೆ ಕೆಲವರು ನಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಗೋಪಿಕಾಸ್ತ್ರೀಯರು, ಗೋಪ ಬಾಲಕರೆಲ್ಲರೂ ಕೂಡ. ಮುಂದೆ ಅವರೆಲ್ಲರೂ ಕೂಡ ಆ ವೃಂದಾವನವನ್ನು ಸೇರಿ ಅಲ್ಲಿ ತಮ್ಮ ಬಿಡಾರವನ್ನು ಮಾಡಿದರು. ಅರ್ಧಚಂದ್ರಾಕಾರದ ಒಂದು ಪ್ರಮಾಣದಲ್ಲಿ ಎಲ್ಲರೂ ಕೂಡ ತಮ್ಮ ಗಾಡಿಗಳನ್ನು ನಿಲ್ಲಿಸಿದ್ರು. ಗಾಡಿಗಳನ್ನು ನಿಲ್ಲಿಸಿ
ಆ ಬಳಿಕ ಅವರು ಒಂದು ಸಣ್ಣ ಹಳ್ಳಿಯನ್ನು ಅಲ್ಲಿ ತಯಾರು ಮಾಡಿಕೊಂಡ್ರು. 1 ಯೋಜನದಷ್ಟು ಅಗಲವಾಗಿ 2 ಯೋಜನದಷ್ಟು ಉದ್ದವಾಗಿತ್ತು ಅವ್ರು ಹಾಕಿದ ಆಯ ಅಂತ ಈ ಹರಿವಂಶದಲ್ಲಿ ವಿಷ್ಣು ಪರ್ವದಲ್ಲಿದೆ. ಅಲ್ಲಿ ಏನಿದೆ ಅಂತ ಸುಮ್ಮನೆ ಗಮನಿಸಿ, ಅಲ್ಲಿ ಬಹುಶಃ ಆ ಮಾಹಿತಿ ಇಲ್ಲ. ಅವ್ರು ಹಾಕಿದ ಆಯ ಏನಿತ್ತಲ್ಲ, ತಮ್ಮ ಊರಿಗೆ ಆಯ ತಪ್ಪಬಾರದು ಅಂತ ಹೇಳ್ತಾರಲ್ಲ, ಅಂತ ಆಯ ಏನಿತ್ತು ಅಂದ್ರೆ ಒಳಾಯ ಅಂತ ಕರೀತಾರೆ. 1 ಯೋಜನದಷ್ಟು ಅಗಲ 2 ಯೋಜನದಷ್ಟು ಉದ್ದವಾಗಿತ್ತು. ಹೀಗೆ ಅವರ ಹೊಸ ವಸತಿ ಏನಿತ್ತು ಸರ್ವ ರೀತಿಯಿಂದಲೂ ಸುರಕ್ಷಿತವಾಗಿತ್ತು. ಭಾಗವತದಲ್ಲಿ ಒಂದು ವ್ಯತ್ಯಾಸದ ಮಾಹಿತಿ ಬರ್ತದೆ. ಈ ವೃಕಾವತಾರದ ಬಗ್ಗೆ ನಾವು ಕಥೆಯನ್ನು ನೋಡಿದ್ವಲ್ಲ, ಈ ವೃಕಾವತಾರದ ಕಥೆ ಕೆಲವು ಕಡೆ ಆ ಮಾಹಿತಿ ಇಲ್ಲ. ಸತ್ಯಧರ್ಮರು ವ್ಯಾಖ್ಯಾನ ಮಾಡಿದಂತಹ ವೃಕಾವತಾರದಲ್ಲಿ ಆ ಕಥೆ ಇದೆ. ಭಾಗವತದಲ್ಲಿ ಪ್ರಾಯ ಉತ್ತರದ ಭಾಗವತ ಮತ್ತು ದಕ್ಷಿಣದ ಭಾಗವತ ಅಂತ ಹೀಗೆಲ್ಲ ಇದೆ. ಈಗ ನನ್ನೆದುರಿಗಿರುವಂತಹ ಭಾಗವತ ಏನಿದೆ ಅದು ಉತ್ತರಾನುಸಾರಿಯಾದಂತಹ ಭಾಗವತ, ಅದರ ಕನ್ನಡ ಅನುವಾದ ಇದೆ. ಇಲ್ಲಿ ಆ ಭಗವಂತ ವೃಕಾವತಾರ ಮಾಡಿದಂಥ ಕಥೆ ಇಲ್ಲ. ಇಲ್ಲೇನು ಕಥೆ ಇದೆ ಅಂದ್ರೆ, ಅವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ರು ಪರಸ್ಪರವಾಗಿ ತಾವೇ, ಇನ್ನು ಈ ಜಾಗವನ್ನು ಬಿಟ್ಟು ಹೋಗೋಣ ಅಂತ ಅವ್ರು ಆಲೋಚನೆ ಮಾಡಿದ್ರು. ಎಲ್ಲರೂ ಕೂಡ ಪರಸ್ಪರ ಆಲೋಚನೆ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ಹೋದರು ಅಂತ ಇಷ್ಟೇ ಅಲ್ಲಿ ಕಥೆಯನ್ನು ನಾವು ಭಾಗವತದಲ್ಲಿ ನೋಡ್ತೀವಿ. ಈ ಜಾಗದಲ್ಲಿ ಉತ್ಪಾತಗಳು ಬಹಳ ಆಗ್ತಾ ಇರೋದ್ರಿಂದ ಇಲ್ಲಿಂದ ನಾವು ಬಿಟ್ಟು ಹೋಗಬೇಕು, ಈ ಜಾಗ ನಮಗೆ ಪ್ರಶಸ್ತ ಅಲ್ಲ ಅಂತ ಅವರು ಆಲೋಚನೆ ಮಾಡಿದ್ರು ಅಂತ ನಾವು ಆ ಕಥೆಯನ್ನು ನೋಡ್ತೀವಿ ಈ ಭಾಗವತದಲ್ಲಿ. ಸುಪಗವ ಅಂತ ಹೆಸರಿನ ಒಬ್ಬ ಗೋಪಾಲಕನ ಹೆಸರಲ್ಲಿದೆ. ಆತ ಎಲ್ಲರಿಗೂ ಕೂಡ ಮುಖಂಡನಾದವನು ಅವರನ್ನ ವೃಂದಾವನ ಅನ್ನುವಂಥ ಜಾಗಕ್ಕೆ ಕರ್ಕೊಂಡು ಹೋದ ಅಂತ ಈ ಕಥೆಯನ್ನು ನಾವು ನೋಡ್ತೀವಿ. ಇದು ನನ್ನೆದುರಿಗಿರುವಂತಹ ಭಾಗವತ ಮತ್ತು ಹರಿವಂಶಗಳಿಗಿರುವಂತಹ ವ್ಯತ್ಯಾಸ. ಆದರೆ ದಕ್ಷಿಣದಲ್ಲಿ ವಿಜಯಧ್ವಜರ ಪಾಠ, ಸತ್ಯಧರ್ಮರ ಪಾಠ ಹೀಗೆಲ್ಲ ಇದೆ. ಭಾಗವತಕ್ಕೆ 106 ಜನ ವ್ಯಾಖ್ಯಾನ ಬರೆದಿದ್ದಾರೆ. ಪೇಜಾವರ ಮಠದ ವಿಜಯಧ್ವಜ ತೀರ್ಥರು, ಆಮೇಲೆ ಉತ್ತರಾದ ಮಠದ ಸತ್ಯಧರ್ಮ ತೀರ್ಥರು, ಇವರೆಲ್ಲ ಕೆಲವರು ಅದರಲ್ಲಿ ಪ್ರಸಿದ್ಧ. ಈಗ ವಿಜಯಧ್ವಜ ತೀರ್ಥರದು 600ನೇ ವರ್ಷದ ವೃಂದಾವನ ಪ್ರವೇಶದ ಪ್ರಸಂಗ ಸದ್ಯ ನಡೆದಿದೆ. ಮೊನ್ನೆ ಅಕ್ಷಯ ತೃತೀಯ ದಿವಸ ಕರ್ಮತೀರ್ಥದಲ್ಲಿ ವಿಜಯಧ್ವಜ ತೀರ್ಥರ 600ನೇ ವರ್ಷದ ವೃಂದಾವನ ಪ್ರವೇಶದ ಸಮಾರಂಭ ನಡೀತು. ಅಂದ್ರೆ ಭಾಗವತಕ್ಕೆ ವ್ಯಾಖ್ಯಾನ ಬರೆದವರಲ್ಲಿ ಬಹಳ ದೊಡ್ಡ ಹೆಸರು ಅವ್ರದ್ದು ವಿಜಯಧ್ವಜ ತೀರ್ಥರು. ಹಾಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು. ಹೀಗೆ ಅವರೆಲ್ಲರೂ ಕೂಡ ಅಲ್ಲಿಂದ ಜಾಗವನ್ನು ಬಿಟ್ಟು ಅವರು ನಂದಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ತೆರಳಿದರು ಅಂತ ನಾವು ಆ ಕಥೆಯನ್ನು ನಾವು ಈ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಎರಡೂ ಕಡೆ ನೋಡ್ತೇವೆ. ಭಗವಂತ ತೋರ್ಪಡಿಸಿದಂಥ ಕೆಲವು ಲೀಲೆಗಳನ್ನ ಈ ಭಾಗವತದಲ್ಲಿ, ಈ ಉತ್ತರದ ಭಾಗವತದಲ್ಲಿ ಕೊಟ್ಟಿದ್ದಾರೆ. 10ನೇ ಸ್ಕಂದ 11ನೇ ಅಧ್ಯಾಯದಲ್ಲಿ ಎಷ್ಟು ಸಾರಿ ಕೃಷ್ಣನನ್ನು ನೋಡಿದ್ರು ಕೂಡ ಅವನು ಭಗವಂತ ಅಂತ ಅವ್ರಿಗೆ ಅನಿಸ್ತಿರ್ಲಿಲ್ಲ. ಅವನು ಅಮಾನುಷವಾದಂತಹ ಲೀಲೆಗಳನ್ನು ತೋರಿಸಿದಾಗ ಇವನು ಭಗವಂತ ಅಂತ ಅನಿಸ್ತಿತ್ತು. ಮುಂದಿನ ಕ್ಷಣದಲ್ಲಿ ಸಾಮಾನ್ಯ ಬಾಲಕರಂತೆ ಅವನು ನಟನೆ ಮಾಡ್ತಿದ್ದ. ಈ ಗೋಪ ಸ್ತ್ರೀಯರೆಲ್ಲ ಅವನನ್ನು ಕುಸಲಾಯಿಸಿದ್ರೆ ಕುಣಿ ಅಂತ ಹೇಳಿದ್ರೆ ಕುಣಿತಿದ್ದ, ಹಾಡು ಅಂತ ಹೇಳಿದ್ರೆ ಹಾಡ್ತಿದ್ದ, ಕೊಳಲು ಊದು ಅಂತ ಹೇಳಿದ್ರೆ ಕೊಳಲು ಊದ್ತಿದ್ದ. ಕೆಲವು ಬಾರಿ ಅವರಿಗೆ ಅವರ ಸಂತೋಷಕ್ಕಾಗಿ ಆತ ಪೈಲಾನುವಂತ ಭುಜ ಕಟ್ಕೊಳ್ತಿದ್ದ. ಹೀಗೆ ಆ ಗೋಪ ಸ್ತ್ರೀಯರು ಗೋಪ ಬಾಲಕರ ಸಂತೋಷಕ್ಕಾಗಿ ವಿವಿಧ ರೀತಿಯಾದಂತಹ ಲೀಲೆಗಳನ್ನ ಅವನು ತೋರ್ಪಡಿಸಿ ತಾನು ಭಕ್ತರ ಪರಾಧೀನ ಅಂತ ಮೇಲಿಂದ ಮೇಲೆ ಸಾರ್ತಿದ್ದ. ಅಲ್ಲೊಂದು ಘಟನೆ ಇದೆ. ಒಮ್ಮೆ ಒಬ್ಬ ಹಣ್ಣು ಮಾರುವವರು ಬಂದ್ಲು ಆ ಬೀದಿಗೆ, ನಂದಗೋಪನ ಬೀದಿಗೆ. ಮಧುರವಾದಂತಹ ಹಣ್ಣುಗಳು ತಂದಿದ್ದೇನೆ, ಹಣ್ಣು ಬೇಕೆ ಅಂತ ಅವ್ರು ಕೂಗ್ತಾ ಬರ್ತಾ ಇದ್ಲು. ಹೀಗೆ ಬರುವಾಗ ಅವನೇನ್ ಮಾಡಿದ ಅಂದ್ರೆ ತನ್ನ ಪುಟ್ಟ ಮುಷ್ಟಿಯಲ್ಲಿ ಒಂದಿಷ್ಟು ಧಾನ್ಯ ತಗೊಂಬಂದು ಆಕೆಗೆ ಕೊಟ್ಟು ಅವ್ರ ಕಡೆಯಿಂದ ಹಣ್ಣುಗಳನ್ನು ತಗೊಳ್ಬೇಕು ಅಂತ ಅನಿಸ್ತು ಅವನಿಗೆ. ಕೂಡಲೇ ಬೀದಿಗೆ ಓಡಿ ಹೋದ. ಆ ಧ್ವನಿ ಕೇಳಿದ ಕೂಡಲೇ. ವಿನಿಮಯ ಪದ್ಧತಿ ಬಳಕೆಯಲ್ಲಿತ್ತಲ್ಲ ಅವರು, ಈಗೂ ಹಳ್ಳಿಯಲ್ಲಿ ಎಷ್ಟೋ ಕಡೆ ಹಾಗೆ ಇರ್ತದೆ. ಆದ್ರೆ ಆ ಮಗು ಹಿಡ್ಕೊಂಡಿದ್ದಂತಹ ಧಾನ್ಯ ಅಕಸ್ಮಾತ್ ಬಿದ್ದು ಹೋಗ್ಬಿಡುತ್ತೆ. ಅದರ ಅವಸರದಲ್ಲಿ ಎಲ್ಲೋ ಅದು ಎಡವಿತೇನೋ ಧಾನ್ಯ ಎಲ್ಲ ನೆಲದ ಚೆಲ್ಲಿ ಹೋದಾಗ ಆ ಹಣ್ಣು ಮಾರುವಾಕೆ ಹೆಣ್ಮಗಳಲ್ಲಿ ಏನು ಬಂದಿತ್ತಲ್ಲ, ಆ ಮಗುವೇ ತನ್ನ ಹತ್ತಿರ ಹಣ್ಣು ತಗೊಳ್ಬೇಕು ಅಂತ ಬಂದದ್ದನ್ನು ನೋಡಿ ಅತ್ಯಂತ ಸಂಭ್ರಮದಿಂದ ಅವನ 2 ಮುಷ್ಟಿಗಳನ್ನು ಹಣ್ಣುಗಳಿಂದ ತುಂಬಿದಳು. ಅವನು ಧಾನ್ಯವನ್ನು ಕೊಡ್ಲಿಕ್ಕೆ ಸಮರ್ಥ ಆಗದೇ ಇದ್ರು ಕೂಡ, ಯಾಕಂದ್ರೆ ಧಾನ್ಯ ಚೆಲ್ಲಿ ಹೋಗಿತ್ತು. ಆದ್ರೂ ಕೂಡ ಅವನ 2 ಪುಟ್ಟ ಮುಷ್ಟಿಗಳನ್ನ, ಪುಟ್ಟ ಬೊಗಸೆಯನ್ನ ಎಲ್ಲ ರೀತಿಯಾದಂತಹ ಹಣ್ಣಿನಿಂದ ತುಂಬಿ
ಅವನಿಗೆ ಅತ್ಯಂತ ಸಂಭ್ರಮದಿಂದ ಅವನು ಕಳಿಸ್ಕೊಟ್ಲು. ಆದರೆ ಆಕೆ ಆಮೇಲೆ ನೋಡಿದ್ರೆ ಅವಳ ಬುಟ್ಟಿಯ ತುಂಬೆಲ್ಲ ನವರತ್ನಗಳು ತುಂಬಿತ್ತು. ಅವಳು ಭಗವಂತನಿಗೆ ಹಣ್ಣು ಕೊಟ್ಟದ್ದಕ್ಕೆ ಪ್ರತಿಫಲವಾಗಿ ಬುಟ್ಟಿಯ ತುಂಬೆಲ್ಲ ನವರತ್ನಗಳು ತುಂಬಿತ್ತು ಅಂತ ಅದೊಂದು ಹಣ್ಣು ಮಾರುವ ಕಥೆ ಹೊಂದಿದೆ. ಅದು ಹರಿವಂಶದಲ್ಲಿ ಇದ್ದಂತೆ ಕಾಣೋದಿಲ್ಲ. ಒಂದು ದಿವಸ ಕೃಷ್ಣ ಮತ್ತು ಬಲರಾಮ ಇಬ್ರು ಕೂಡ ಎಲ್ಲ ಗೋಪ ಬಾಲಕರ ಜೊತೆ ಆಟ ಆಡ್ತಾ ಅವರು ಯಮುನಾ ನದಿ ತೀರಕ್ಕೆ ಹೋದ್ರು. ಅಲ್ಲಿ ಈ ರೋಹಿಣಿ ದೇವಿ ಕೃಷ್ಣ ಬಲರಾಮ ಇಬ್ರು ಕೂಡ ಕೂಗಿದಳು, ಬನ್ನಿ ಬೇಗ ಬನ್ನಿ ಅಂತೇಳಿ. ಆ ರೋಹಿಣಿ ದೇವಿ ಜ್ಯೇಷ್ಠಳಾದ್ರಿಂದ ಆಕೆ ಯಶೋಧಾದೇವಿಯನ್ನು ಕಳಿಸಿದ್ಲು, ಎಲ್ಲಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಬಾ ಹೋಗು ಅಂತ. ಬಹಳ ಹೊತ್ತಿನ ತನಕ ಮಕ್ಕಳು ಆಟ ಆಡ್ತಾನೆ ಇದ್ರು, ಅವರು ಬರಲೇ ಇಲ್ಲ. ಯಶೋಧಾದೇವಿ ತಾನೇ ಹೋದ್ಲು ನಂದು ಯಮುನಾ ನದಿ ತೀರಕ್ಕೆ. ಇಬ್ಬರನ್ನು ಕರೆದ್ಲು, ಕೃಷ್ಣನನ್ನು ಕರೆದ್ಲು, ಬಲರಾಮನ್ನು ಕರೆದ್ಲು. ಹಸಿದ್ವಿ, ಬೇಗ ಹಾಲು ಕುಡಿಬಾ ಅಂತ ಮಗುವನ್ನು ಕರೆದ್ಲು. ಆ ಕಡೆ ಬಲರಾಮನನ್ನು ಕರೆದ್ಲು, ಬೇಗ ಬಾ, ತಮ್ಮನ್ನು ಕರ್ಕೊಂಡು ಬೇಗ ಬಾ, ನೀನು ಬರದೇ ಇದ್ದ ಅವನು ಬರೋದಿಲ್ಲ, ಅವನು ಕರ್ಕೊಂಡು ಅಂತ ಇಬ್ಬರನ್ನು ಕರೆದ್ಲು. ಆ ಗೋಪಾಲ ಬಾಲಕರನ್ನೆಲ್ಲರೂ ಆಕೆ ಗದರಿದ್ಲು, ಎಷ್ಟೊಂದು ಆಟ ಆಡ್ತೀರಿ, ಎಲ್ಲರೂ ನಿಮ್ಮ ಮನೆಗೆ ಹೋಗಿ ನೀವು ಹೀಗೆ ಆಟ ಆಡ್ತಾ ಇದ್ರೆ ನಮ್ಮ ಮಕ್ಕಳು ಆಟ ಆಡ್ತಾನೆ ಇರ್ತಾರೆ ಅಂತ ಹೇಳಿದ್ರು. ಆ ಬಲರಾಮನಿಗೆ ಹೇಳಿದ್ಲು, ನಿನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಶರೀರ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಧೂಳಿನಿಂದ ಮುಚ್ಚಿ ಹೋಗಿವೆ, ಬೇಗ ಸ್ನಾನ ಮಾಡುವ, ಇವತ್ತು ನಿನ್ನ ಜನ್ಮ ನಕ್ಷತ್ರ, ಬಲರಾಮನ ಜನ್ಮ ನಕ್ಷತ್ರ ಇವತ್ತು, ಹಾಗಾಗಿ ಶುಚಿರ್ಭೂತನಾಗಿ ಸ್ನಾನ ಇತ್ಯಾದಿಗಳನ್ನು ಮಾಡಿ ಹೊಸ ವಸ್ತ್ರಗಳನ್ನು ಧರಿಸಿ ಬ್ರಾಹ್ಮಣನಿಗೆ ಗೋದಾನ ಮಾಡುವ ಅಂತ ಬಲರಾಮನ ಕರೆದ್ಲು. ನೋಡು ನಿನ್ನ ಜೊತೆಗಾರರನ್ನು, ಉಳಿದ ಗೋಪಾಲ ಬಾಲಕರೆಲ್ಲರೂ ಕೂಡ ಈಗಾಗಲೇ ಸ್ನಾನ ಮಾಡಿದ್ದಾರೆ, ಹೊಸ ವಸ್ತ್ರಗಳನ್ನು ಧರಿಸಿದ್ದಾರೆ, ಆಭರಣಗಳನ್ನು ಧರಿಸಿದ್ದಾರೆ, ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ, ತಲೆ ಬಾಚಿಕೊಂಡಿದ್ದಾರೆ, ಎಲ್ಲರೂ ಒಬ್ಬ ಓರಣವಾಗಿ ಕಾಣ್ತಾ ಇದ್ದಾರೆ, ಸುಂದರವಾಗಿ ಕಾಣ್ತಾ ಇದ್ದಾರೆ. ನೀನು ಬೇಗ ಬಾ, ಸ್ನಾನ ಮಾಡು, ಊಟ ಮಾಡು, ಒಳ್ಳೆ ತಿಲಕವನ್ನು ಉಟ್ಕೋ, ಹೊಸ ಬಟ್ಟೆ ಉಟ್ಕೋ, ಮತ್ತೆ ಬೇಕಾದ್ರೆ ಆಟ ಆಡುವ ಅಂತ ಆಕೆ ಕರೆದರು. ಒಂದು ಕೈಯಿಂದ ಬಲರಾಮನನ್ನ ಮತ್ತೊಂದು ಕೈಯಿಂದ ಕೃಷ್ಣನನ್ನ ಇಬ್ಬರನ್ನು ಕೂಡ ಆಕೆ ಎಳ್ಕೊಂಡು ಬಂದು ಮನೆಗೆ ತಂದು ಜನ್ಮೋತ್ಸವಕ್ಕೆ ಸಂಬಂಧಪಟ್ಟಂತಹ ಸಕಲ ಮಂಗಳ ಕಾರ್ಯಗಳನ್ನು ಕೂಡ ಆಕೆ ಸಂಭ್ರಮದಿಂದ ಮಾಡಿದ್ಲು. ಈ ಸಂಭ್ರಮದಿಂದ ಮಾಡಿದ ಬಳಿಕವೇ ಗೋಪಾಲ ಬಾಲಕರೆಲ್ಲರೂ ಕೂಡ ಅಲ್ಲಿ ಸೇರಿದ್ರು. ಅನೇಕ ಜನ ಗೋಪರು, ಅನೇಕ ಜನ ವೃದ್ಧರಾದವರು, ಹಿರಿಯರೆಲ್ಲರೂ ಸೇರಿದ್ರು. ಸೇರಿ ಅವರು ಈ ಜಾಗದಲ್ಲಿ ಉತ್ಪಾತಗಳು ಬಹಳ ಆಗ್ತಾ ಇರೋದ್ರಿಂದ ಇನ್ನು ಮುಂದೆ ನಾವು ಈ ನಂದಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರು ಅಂತ ಅಲ್ಲಿ ಆ ಕಥೆಯನ್ನು ನಾವು ನೋಡ್ತೀವಿ. ಉಪಗವ ಎಂಬ ಹೆಸರಿನ ಅವನು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು. ಉಪಗವ ಅಲ್ಲ, ಉಪನಂದ ಅಂತೇಳಿ. ಉಪಗವ ಎಂಬಾತ ಅವ ಯಾದವ ವಂಶಕ್ಕೆ ಸೇರಿದ. ಔಪಗವಿ ಅಂತ ಅವನ ಮಗನೇ ಉದ್ಧವ ಅಂತ ಹೇಳಿದ ನಾನು. ಇಲ್ಲಿ ಬಂದವನು ಉಪನಂದ. ಈ ನಂದಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋದ್ರಲ್ಲ, ಅದಕ್ಕೆ ಮತ್ತೊಂದು ಕಾರಣವನ್ನ ಪದ್ಮಪುರಾಣದ ಕಾರ್ತಿಕ ಮಹಾತ್ಮದಲ್ಲಿ ನಾವು ನೋಡ್ತೇವೆ. ಈ ನಂದಗೋಕುಲದಲ್ಲಿ ಇನ್ನು ಹಣ್ಣು ಹಂಪಲುಗಳಿಲ್ಲ, ಹುಲ್ಲಿಲ್ಲ, ನಮ್ಗೆಲ್ಲ ಅನುಕೂಲಗಳೆಲ್ಲ ಇಲ್ಲಿ ಕಡಿಮೆ ಆಗ್ತಾ ಬಂದಿದೆ, ಹಾಗಾಗಿ ವೃಂದಾವನಕ್ಕೆ ಹೋಗೋಣ ಅಂತ ಅವನು ಆಲೋಚನೆ ಮಾಡಿದ್ದಿಲ್ಲ. ಅದಲ್ಲದೆ ಮತ್ತೊಂದು ಕಾರಣ ಏನಂದ್ರೆ, ಪದ್ಮಪುರಾಣದ ಕಾರ್ತಿಕ ಮಹಾತ್ಮೆಯಲ್ಲಿ ಬರುವಂತೆ ಕೃಷ್ಣನಿಗೆ ಅತಿ ಪ್ರೀತಿ ಪಾತ್ರವಾದಂತಹ ವೃಂದಾ ಎಂಬಾಕೆಯ ವನ ಅದು. ವೃಂದಾವನ ಅಂದ್ರೆ ವೃಂದಾದೇವಿಯ ವನ. ವೃಂದಾದೇವಿಯ ವನ ಆದ್ದರಿಂದ ಇದನ್ನು ಬಿಟ್ಟು ಅಲ್ಲಿ ಹೋಗೋಣ ಅಂತ ಕೃಷ್ಣ ಆಲೋಚನೆ ಮಾಡಿದ. ವೃಂದಾ ಎಂಬಾಕೆಯ ಮಧುವಿನ ಮಗಳು. ಜಾಲಂಧರನ ಸಂಹಾರಾರ್ಥವಾಗಿ ಅವಳನ್ನ ಸ್ವೀಕಾರ ಮಾಡಿದ್ದ. ಕಥೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಕೇಳಿದ್ರಲ್ಲ ಕಥೆ. ಜಾಲಂಧರ ಅಂತ ಒಬ್ಬ ರಾಕ್ಷಸ ಇದ್ದ, ಅವಧ್ಯನಾಗಿದ್ದ. ಅವನ ಪತ್ನಿಯೇ ಈ ವೃಂದಾ ಎಂಬಾಕೆ. ಅವಳ ಪಾತಿವೃತ್ಯದಿಂದ ಅವನು ಯಾವತ್ತೂ ಸುರಕ್ಷಿತನಾಗಿದ್ದ, ಎಲ್ಲರಿಗೂ ತೊಂದರೆ ಕೊಡ್ತಿದ್ದ. ಅವಳ ಪಾತಿವೃತ್ಯಕ್ಕೆ ಭಂಗ ಬಂದ್ರೆ ಮಾತ್ರ ಅವನ ವಧ ಅಂತ ನಿಮಿತ್ತ ಇತ್ತು. ಒಮ್ಮೆ ವಿಷ್ಣು ಸ್ವಯಂ ಜಲಂಧರನ ವೇಷದಿಂದ ಅಲ್ಲಿ ಬಂದು ಅವಳ ಪಾತಿವೃತ್ಯವನ್ನು ಭಂಗಪಡಿಸಿದ. ಹಾಗಾಗಿ ಆ ಕಡೆ ಶಿವ ಆ ಜಲಂಧರನನ್ನು ಕೊಂದುಬಿಟ್ಟ ಅಂತ ಒಂದು ಕಥೆ ಇದೆ. ಆ ವೃಂದಾದೇವಿಯೇ ಮುಂದೆ ತುಳಸಿ ಆದಳು. ಅವಳನ್ನು ತನ್ನ ಪತ್ನಿಯನ್ನಾಗಿ ಮಾಡ್ಕೊಂಡ. ಉತ್ಥಾನ ದ್ವಾದಶಿ ದಿವಸ ಭಗವಂತನ ದಾಮೋದರನಿಗೂ, ದಾಮೋದರ ಎಂಬ ಹೆಸರಿನ ಭಗವಂತನಿಗೂ ಮತ್ತು ತುಳಸಿಗೂ ವಿವಾಹವನ್ನು ಮಾಡಿಸಿದ ಅದೇ ಕಾರಣಕ್ಕಾಗಿ. ಹಾಗಾಗಿ ಆಕೆ ವೃಂದಾ ಎಂಬ ಸ್ತ್ರೀ ಮಧುವಿನ ಮಗಳು, ಜಾಲಂಧರ ಎಂಬಾತನ ಪತ್ನಿಯಾಗಿ. ಮತ್ತೊಂದು ಕಡೆ ಬರುವಂತ ಮಾಹಿತಿಯಂತೆ ಆ ವೃಂದಾ ಎಂಬಾಕೆ ಕೇದಾರ ರಾಜನ ಮಗಳು, ಲಕ್ಷ್ಮೀ ಅಂಶದಿಂದಲೇ ಜನಿಸಿದವಳು. ದುರ್ವಾಸ ಮುನಿಯಿಂದ ವಿಷ್ಣು ಮಂತ್ರವನ್ನು ಪಡೆದು ವಿರಕ್ತಳಾಗಿ
60,000 ವರ್ಷ ದೀರ್ಘವಾದಂತಹ ಕಠೋರವಾದ ತಪಸ್ಸನ್ನು ಮಾಡಿದ್ಲು. 60,000 ವರ್ಷ. ಬಳಿಕ ಕೃಷ್ಣನೇ ಆಕೆಗೆ ಪ್ರಸನ್ನರಾದ, ನೀನೇ ನನಗೆ ಗಂಡ ಆಗಬೇಕು ಅಂತ ಕೇಳ್ಕೊಂಡಿದ್ಲು ಆ ವೃಂದಾ ಎಂಬಾಕೆ. ಹಾಗಾಗಿ ಅನೇಕ ವರ್ಷಗಳ ಕಾಲ ಆ ವೃಂದಾ ಎಂಬಾಕೆಯ ಜೊತೆ ಅವನು ಕಾಡಿನಲ್ಲಿ ವಾಸವಾಗಿದ್ದ ಕೃಷ್ಣ. ಹಾಗಾಗಿ ಅವರಿಬ್ರು ವಾಸ ಮಾಡಿದಂತಹ ಜಾಗಕ್ಕೆ ಅದು ವೃಂದಾವನ ಅಂತ ಹೆಸರು. ಆದ್ರೆ ಆ ವೃಂದಾ ಎಂಬಾಕೆಯ ಜೊತೆ ಅವನು ಇದ್ದದ್ದು ಈ ಕೃಷ್ಣಾವತಾರದಲ್ಲೇ ಅದು ಹಿಂದೆ ವಿಷ್ಣುವಾಗಿದ್ದಾಗಲೋ ಅಂತ ಮಾಹಿತಿ ಇಲ್ಲ. ಯಾಕೆಂದ್ರೆ ಎರಡನೇ ಘಟನೆ ಯಾವ ಪುರಾಣದಲ್ಲಿ ಬಂದಿದ್ದು ಅಂತಿಲ್ಲ. ವಿವಿಧ ಪುರಾಣಗಳಲ್ಲಿ ಪದ್ಮಪುರಾಣ, ವಿಷ್ಣು ಪುರಾಣ, ನಾರದ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆ ಮಾಹಿತಿ ಇದೆ. ಅವೆಲ್ಲ ಅನೇಕ ಮಾಹಿತಿಗಳು ಇದ್ದಿರಬೇಕು. ಹೀಗೆ ಅವನು ಆ ವೃಂದಾವನಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿ ಅವರೆಲ್ಲರೂ ಕೂಡ ಆ ವೃಂದಾವನದಲ್ಲಿ ತಮ್ಮ ಹೊಸ ವಸತಿಯನ್ನು ಪ್ರಾರಂಭ ಮಾಡಿದರು. ಕೊಳಲನ್ನು ಊದ್ತಾ ಇದ್ರು, ಕವಣೆಗಳಲ್ಲಿ ಕಲ್ಲನ್ನು ಹೂಡಿ ಅದನ್ನ ಗಿಡ ಮರಗಳಿಗೆ ಹೊಡೆದು ವೃಕ್ಷಗಳಲ್ಲಿರುವಂತಹ ಹಣ್ಣನ್ನು ಅವರು ಬೀಳಿಸ್ತಾ ಇದ್ರು. ಕೆಲವು ವೇಳೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಅವರು ಕುಣಿತಾ ಇದ್ರು. ಭಗವಂತ ಹಾಡಿದ ಕಥೆ ಎಲ್ಲೂ ಹೆಚ್ಚು ಕಡೆ ಬಂದಿಲ್ಲ. ಕೊಳಲನ್ನು ಊದಿದ ಅಂತ ನಾವು ಬೇಕಾದಷ್ಟು ಕೇಳಿದ್ದೇವೆ. ಆದ್ರೆ ಹಾಡಿದ ಅಂತ ಇದೊಂದು ಭಾಗವತದಲ್ಲಿ ಈಗ ಒಂದ್ಸರಿ ಬಂತು. ಗೋಪ ಸ್ತ್ರೀಯರು ಅವನ್ನ ಬಹಳಷ್ಟು ಪುಸಲಾಯಿಸಿದ್ರೆ, ಒಂದು ಹಾಡು ಹೇಳೋಣ ಮಗು ನೋಡೋ ಒಂದು ಹಾಡು ಹೇಳುವಂತ ಅವನನ್ನು ಪುಸಲಾಯಿಸಿದ್ರೆ ಹಾಡು ಹೇಳ್ತಿದ್ದ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಅವನು ಶಿಶು ತನ್ನ ಶೈಶವಾವಸ್ಥೆಯನ್ನು ದಾಟಿದ ಬಳಿಕ ಜಗತ್ತೆಲ್ಲವೂ ಮಂತ್ರಮುಗ್ಧವಾಗುವಂತ ಹೇಗೆ ಕೊಳಲು ಊದಿದ ಅಂತ ಕಥೆ ಬರ್ತದಲ್ಲ, ಹಾಗೆ ಹಾಡನ್ನು ಕೂಡ ಹಾಡಿದ. ಸಕಲ ವಿದ್ಯಾ ಪಾರಂಗತನಾಗಿದ್ದ ಅಂತ ಒಂದು ಜಾತಕದಲ್ಲಿ ಸೂಚಿಸಲಾಗಿದೆ. ಕೆಲವು ಕಡೆ ಅವನು ಮೃದಂಗ ಬಾರಿಸಿದ್ದು, ವೀಣೆಯನ್ನು ಬಾರಿಸಿದ್ದು ಕೂಡ ಚಿತ್ರಗಳನ್ನು ಕೂಡ ನಾವು ನೋಡ್ತೇವೆ. ರಾಜಸ್ಥಾನದ ಪಹಾಡಿ ಕಲೆಯಲ್ಲಿ ನಾವು ಕೊಳಲು ಊದಿದ ಚಿತ್ರಗಳನ್ನು ಬೇಕಾದ ಕಡೆ ನೋಡ್ತೇವೆ. ಹಾಡಿದ ಚಿತ್ರವನ್ನಾಗಲಿ, ಅವನು ಮೃದಂಗ ಬಾರಿಸಿದ ಚಿತ್ರವನ್ನಾಗಲಿ, ವೀಣೆ ಬಾರಿಸಿದ ಚಿತ್ರವನ್ನಾಗಲಿ ನಾವು ನೋಡೋದಿಲ್ಲ. ಅದನ್ನು ಕೆಲವು ರಾಜಸ್ಥಾನದ ಪಹಾಡಿ ಚಿತ್ರಕಲೆಗಳಲ್ಲಿ ಅದನ್ನು ನಾವು ನೋಡ್ತೇವೆ ಕೆಲವೊಂದು ಕಡೆ ಅಪರೂಪ ಸಂದರ್ಭದಲ್ಲಿ. ಈ ರಾಮಕೃಷ್ಣರಿಬ್ಬರು ಕೂಡ ಬಾಲಕ ಜೊತೆ ಕೂಡಿ ಹೋರಿಗಳಂತೆ, ಎಳೆ ವಯಸ್ಸಿನ ಕರುಗಳು ಇರ್ತಾವಲ್ಲ ಅವುಗಳಂತೆ ಗುಡಿಗೆ ಹಾಕ್ತಿದ್ರು. ಹಾಗೆ ಆಟ ಆಡ್ತಿದ್ರು. ನವಿಲು, ಕೋಗಿಲೆ, ನಾಯಿ, ನರಿ ಈ ರೀತಿಯಾದಂತಹ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡಿ ಅವರು ವನದಲ್ಲಿ ವಿಹಾರ ಮಾಡ್ತಾ ಇದ್ರು. ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಒಬ್ಬ ರಾಕ್ಷಸ ಬಂದ. ಅವನು ವತ್ಸಾಸುರ ಅಂತ ಹೇಳಿ ಕರುವಿನ ವೇಷವನ್ನು ಧರಿಸಿದ್ದ. ಅಲ್ಲಿ ಏನ್ ಕಥೆ ಇದೆ ನೋಡಿ ಮುಂದೆ. ಯಮಲಾರ್ಜುನರಾದ ಬಳಿಕ ವತ್ಸಾಸುರನ ವಧೆಯ ಕಥೆ ಇದೆ. ಆದ್ರೆ ಹರಿವಂಶದಲ್ಲಿ ಆ ವತ್ಸಾಸುರನ ಕಥೆಯ ವಧ ಇಲ್ಲ. ಮುಂದೆ ಇರೋದು ಕಾಲಿಯ ವಧ, ಆ ಬಳಿಕ ಧೇನುಕ ವಧ. ಹರಿವಂಶದಲ್ಲಿ ವತ್ಸಾಸುರನ ವಧೆಯ ಕಥೆ ಇಲ್ಲ. ಅದು ಭಾಗವತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಮಾತ್ರ ಬರುವಂಥದ್ದು. ವತ್ಸಾಸುರ ಶಿವನ ವರವನ್ನು ಪಡ್ಕೊಂಡಿದ್ದ, ಯಾರಿಗೂ ಕೂಡ ಮಣಿಯದಂತವನಾಗಿದ್ದ. ಅಂಥವನು ಕುರುವಿನ ರೂಪವನ್ನು ತಾಳಿದ್ದ, ಕಂಸನ ಭೃತ್ಯ ಆಗಿದ್ದ. ಅವನು ಕೃಷ್ಣನ ಹತ್ತಿರ ಬಂದು ಆ ಕೃಷ್ಣ, ಬಲರಾಮ ಮತ್ತು ಉಳಿದ ಗೋಪಾಲಕರು ಏನು ದನಕರುಗಳನ್ನು ಮೇಯಿಸ್ತಿದ್ರಲ್ಲ ಆ ಗುಂಪಿನಲ್ಲಿ ಅವನು ಸೇರ್ಕೊಂಡಿದ್ದ. ಸಮಯವನ್ನು ನೋಡಿ ಕೃಷ್ಣ ಮತ್ತು ಬಲರಾಮನಿಗೆ ಒಂದು ಶಾಸ್ತಿ ಮಾಡಬೇಕು ಅಂತ. ಕೃಷ್ಣ ಅದನ್ನು ಗಮನಿಸಿದ್ದ. ಆತ ಏನನ್ನು ತಿಳಿಯದಂತೆ ನಿಧಾನವಾಗಿ ಆ ವತ್ಸಾಸುರನ ಹಿಂದಕ್ಕೆ ಹೋದ. ಮುಂದಕ್ಕೆ ಹೋಗಲಿಲ್ಲ, ಹಿಂದಕ್ಕೆ ಹೋದ. ಹಿಂದಕ್ಕೆ ಹೋಗಿ ಆ ಎರಡೂ ಹಿಂಗಾಲುಗಳನ್ನ, ಅವನ ಬಾಲ ಮತ್ತು ಎರಡೂ ಹಿಂಗಾಲುಗಳನ್ನು ಕೈಯಿಂದ ಹಿಡಿದು ಒಂದು 16 ಬಾರಿ ತಿರುಗಿಸಿದ. 16 ಬಾರಿ ತಿರುಗಿಸಿ ಅವನನ್ನ ಗಿಡದ ಮೇಲೆ ಬಿಸಾಕಿಬಿಟ್ಟ. 16 ಬಾರಿ ತಿರುಗಿಸಿದಾಗಲೇ ಅವನಿಗೆ ತಲೆ ತಿರುಗಿ ಅವನು ಮರಣವನ್ನು ಹತ್ತಿದ್ದ. ಸಮೀಪದಲ್ಲಿ ಒಂದು ಬೇಲದ ಮರ ಇತ್ತು. ಆ ಬೇಲದ ಮರದ ಮೇಲೆ ಹೋಗಿ ಅವನು ಬಿದ್ದ. 100 ಬೇಲದ ಕಾಯಿಗಳು ಮತ್ತು ಆ ರಾಕ್ಷಸನ ಶರೀರ, ಮೂಲ ಶರೀರ ಎಲ್ಲವೂ ಕೂಡ ಅಲ್ಲಿ ಕೆಳಗೆ ಬಿದ್ದು ಅವನು ಸತ್ತು ಹೋದ. ಗೋಪಾಲ ಬಾಲಕರು ಅದನ್ನು ಗಮನಿಸಿ ಕೃಷ್ಣನನ್ನು ಹೊಗಳಿದರು. ಆ ವತ್ಸಾಸುರನ ವಿನಾಶದಿಂದ ಸಂತುಷ್ಟರಾದಂತಹ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು. ಆ ವತ್ಸಾಸುರನ ಬಳಿಕ ಬರುವಂಥದ್ದು ಬಕವಧ, ಬಕಾಸುರನ ವಧೆಯನ್ನು ಕಥೆ ನಾವು ಮುಂದೆ ನೋಡ್ತೀವಿ. ಕಂಸಭೃತ್ಯ ಅವನು ಕೂಡ, ಬಕಾಸುರನು ಕೂಡ. ಈ ಬಕಾಸುರನ ತಂಗಿಯೇ ಸೂತನೆ ಅಂತ ನಾವು ಆ ಹರಿವಂಶ ಪುಸ್ತಕದಲ್ಲಿ ಮೊನ್ನೆ ದಿವಸ ನೋಡಿದ್ವಿ. ಈ ಬಕಾಸುರ ಕಂದನ ವರವನ್ನು, ಷಣ್ಮುಖನ ವರವನ್ನು ಪಡ್ಕೊಂಡಿದ್ದ. ಅವರೆಲ್ಲ ವರ ಕೊಟ್ಟಿದ್ದು, ಪಾರ್ವತಿ ಆಗಲಿ, ಸ್ಕಂದ ಆಗಲಿ, ವಿನಾಯಕ ಆಗಲಿ, ಶಿವ ಆಗಲಿ ವರ ಕೊಡೋದು. ಅವರು ಕೊಬ್ಬಲಿ
ಒಬ್ಬಿ ತನ್ನ ದುಷ್ಕೃತ್ಯವನ್ನು ಪೂರ್ಣ ಮಾಡ್ಕೊಳ್ಳಿ, ಆಮೇಲೆ ಸಾವಿಗೆ ಶರಣರಾಗಲಿ ಅಂತಲೇ ಹೊರ ಕೊಡೋದಷ್ಟೇ. ಸ್ಕಂದನ ವರವೇ ಅವನಿಗೆ ರಕ್ಷಾಕವಚವಾಗಿತ್ತು. ಕೃಷ್ಣನನ್ನ ಆತ ನುಂಗಿದ ಅಂತ ಕಥೆ ನೋಡ್ತೇವೆ ನಾವು. ಇವ ಭೀಮಸೇನಿಂದ ಸಂಹೃತನಾದಂಥ ಬಕಾಸುರ ಅಲ್ಲ. ಮುಂದೊಮ್ಮೆ ಮಹಾಭಾರತದಲ್ಲಿ ಭೀಮಸೇನ ಅವನ ಅನ್ನವನ್ನು ಉಂಡ, ಪ್ರತಿ ದಿವಸ ಒಬ್ಬ ಮನುಷ್ಯನಲ್ಲಿ ಕಳಿಸ್ಬೇಕಾಗಿತ್ತು ಅಂತ ಕಥೆ ನೋಡ್ತೀವಲ್ಲ, ಆ ಬಕಾಸುರ ಅಲ್ಲ ಇವನ್ ಕಥೆ ಬೇರೆನೆ. ಇವನು ಬಿಳಿಯ ಕೊಕ್ಕರೆ ರೂಪದಿಂದ ಬಂದಂತ ಬಕಾಸುರ. ಇವನು ಬಕ ಅಂದ್ರೆ ಕೊಕ್ಕರೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗಾಗಿ ಇವನು ಬಿಳಿಯ ಕೊಕ್ಕರೆ ರೂಪದಿಂದ ಬಂದವನು ಪೂತನೇ ಸಹೋದರ. ಅದು ಈ ಹರಿವಂಶದಲ್ಲಿ ಇರಲಿಲ್ಲ, ಆ ಹರಿವಂಶದಲ್ಲಿ ಇತ್ತು. ಕಂಸನ ಭೃತ್ಯ, ಷಣ್ಮುಖನ ವರದಿಂದ ಅವಧ್ಯನಾಗಿದ್ದ. ಕೃಷ್ಣನನ್ನ ಅವನು ನುಂಗಿದ. ಅದಕ್ಕಿಂತ ಮೊದಲು ಕೃಷ್ಣನನ್ನ ಅವನು ನುಂಗೋಕ್ಕಿಂತ ಮೊದಲು ಅಲ್ಲೊಂದು ನಾವು ಕಥೆಯನ್ನು ನೋಡ್ತೀವಿ. ಆ ಗೋಪಾಲ ಬಾಲಕರಲ್ಲಿ ಒಂದು ದೊಡ್ಡ ಪ್ರಾಣಿಯನ್ನು ನೋಡಿದಂತೆ. ದೊಡ್ಡ ಪ್ರಾಣಿಯನ್ನು ನೋಡಿದಾಗ ಅದು ದೊಡ್ಡ ಪರ್ವತದಂತೆ ಕಾಣಿಸ್ತಾ ಇತ್ತು. ಇಂದ್ರನ ವಜ್ರಾಯುಧದಿಂದ ಏಟು ತಿಂದಂತ ಒಂದು ದೊಡ್ಡ ಪರ್ವತದಂತೆ ಅವ್ರು ಕಾಣ್ತಾ ಇದ್ರು. ಅವರೆಲ್ಲರಿಗೂ ಬಹಳ ಭಯ ಆಯ್ತು. ತೀಕ್ಷ್ಣವಾದಂತ ಕೊಕ್ಕಿತ್ತಕ್ಕೆ ಅದು ಬಿದ್ದಿತ್ತು. ಸುಮ್ಮನೆ ಏನು ಮೈ ಮೇಲೆ ಎಚ್ಚರ ಇಲ್ಲದೆ ಇರುವಂತೆ ಬಿದ್ದಿತ್ತು. ಮೊದಲು ಕೃಷ್ಣನನ್ನು ನೋಡಿದ ಕೂಡಲೇ ತನ್ನ ಚೂಪಾದಂಥ ಕೊಕ್ಕುಗಳಿಂದ ಅದು ಅವನನ್ನು ನುಂಗಿಬಿಡ್ತು. ಬಲರಾಮನಿಗೂ ಮತ್ತು ಉಳಿದ ಎಲ್ಲ ಗೋಪಾಲ ಬಾಲಕರಿಗೂ ಬಹಳ ಭಯ ಆಯಿತು. ಅವ್ರು ನಿಶ್ಚೇಷ್ಟರಾಗಿಬಿಟ್ಟು ಕೃಷ್ಣನ ಗತಿ ಏನು ಅಂತ. ಕೃಷ್ಣನನ್ನ ನುಂಗಿ ನೀರು ಕುಡಿಯೋದು ಅಷ್ಟು ಸುಲಭವಾದ ಕೆಲಸವೇ? ಹಳೆಯ ಕಾಲದಲ್ಲೇ ಅವನ್ನೆಲ್ಲವನ್ನು ನುಂಗಿ ನೀರು ಕುಡಿಯುವಂಥದ್ದು. ಅಂಥವನನ್ನು ನಾಶ ಮಾಡಬೇಕು ಅಂತ ಹೋದಾಗ ಕೃಷ್ಣ ಸುಮ್ಮನೆ ಇದ್ದ. ಬಕಾಸುರನ ಗಂಟಲಿಗೆ ಅವನು ಹೋದ ಕೂಡಲೇ ಬೆಂಕಿಯನ್ನು ನುಂಗಿದಂತಾಯ್ತು. ಅವನಿಗೆ ಸುಡುವ ಕೆಂಡವನ್ನು ನುಂಗಿದಂತಾಯ್ತು. ಬಿಸಿ ತುಪ್ಪ ಅಂತ, ನಿಜವಾಗ್ಲೂ ಬಿಸಿ ತುಪ್ಪವೇ ಆದ ಕೃಷ್ಣನಿಗೆ. ವೇದನೆ ತಾಳ್ಲಿಕ್ಕಾಗಲಿಲ್ಲ. ಅವನು ಅದನ್ನು ಹೊರಗೆ ಹಾಕಬೇಕಾಯ್ತು ಕೃಷ್ಣನನ್ನು. ತಾನು ನುಂಗಿದ್ರು ಕೂಡ ಆ ಕೃಷ್ಣನ ಹೊರ ಹಾಕಿದ್ಮೇಲೆ ಕೃಷ್ಣನಿಗೆ ಏನೂ ಗಾಯ ಆಗಿರಲಿಲ್ಲ. ಏನು ಮೈ ಮೇಲಿಂದ ಗಾಯವಿಲ್ಲದೆ, ಒಂದು ಕೊಂಕಿಲ್ಲದೆ ಕೃಷ್ಣ ಹೊರಗೆ ಬಂದ. ಕೃಷ್ಣ ಹೊರಗೆ ಬಂದ ಮೇಲೆ ಏನು ಮಾಡಿದ ಅಂದ್ರೆ, ನಿನ್ನ ಕೊಕ್ಕಿನ ಮೂಲಕವೇ ನಿನ್ನನ್ನು ಸಾಯಿಸ್ತೇನೆ ಅಂತ ಆಲೋಚನೆ ಮಾಡಿ ಕೃಷ್ಣ ಅವನ ಜೊತೆ ಯುದ್ಧ ಪ್ರಾರಂಭ ಮಾಡಿದ. ಆ ಬಕಾಸುರನ ಎರಡೂ ಕೊಕ್ಕುಗಳನ್ನು ಎರಡೂ ಕೈಯಿಂದ ಬಲವಾಗಿ ಹಿಡಿದು ಸೀಳಿ ಹಾಕಿದ. ಅವನು ಕಬ್ಬಿನ ಜಲ್ಲೆಯನ್ನು ಸೀಳಿ ಹಾಕುವಂತೆ ಎರಡೂ ಕೊಕ್ಕುಗಳನ್ನು ಬೇರ್ಪಡಿಸಿದ. ಅಲ್ಲಿ ಆತ ಬಕಾಸುರನ್ನು ಸೀಳಿ ಹಾಕಿಬಿಟ್ಟ. ಕೃಷ್ಣನನ್ನ ಆ ನಂದವನದಲ್ಲಿ ಸಿಗುವಂತ ಮಲ್ಲಿಗೆ, ಜಾಜಿ, ಪುನ್ನಾಗ, ಪಾರಿಜಾತ ಮೊದಲಾದಂತಹ ವೃಕ್ಷ ಪೂಜೆ ಪುಷ್ಪಗಳಿಂದ ದೇವತೆಗಳೆಲ್ಲರೂ ಕೂಡ ಆರಾಧನೆ ಮಾಡಿದರು. ವಿಜಯ ಸೂಚಕವಾದಂತಹ ಭೇರಿ, ಮೃದಂಗ ಮೊದಲಾದಂತಹ ವಾದ್ಯಗಳನ್ನ ಊದಿದರು. ಇದನ್ನೆಲ್ಲ ನೋಡ್ತಾ ಇದ್ರಲ್ಲ ಗೋಪಾಲಕರು. ಮತ್ತೊಮ್ಮೆ ಆಶ್ಚರ್ಯ ಆಯ್ತು ಅವರಿಗೆ. ಒಂದು ಸಾಧಾರಣವಾದಂತಹ ದರ್ಭೆಯನ್ನು ಸೀಳುವಂತೆ ಅವನು ಸೀಳಿ ಬಿಟ್ಟಿದ್ದ ಈ ಬಕಾಸುರನನ್ನ. ಬಲರಾಮ ಎಲ್ಲ ಗೋಪಾಲ ಬಾಲಕರು ಕೂಡ ಕೃಷ್ಣನನ್ನ ತಬ್ಬಿ ಮುದ್ದಾಡಿದರು. ಎಂಥ ಅಗಾಧವಾದ ಕಾರ್ಯವನ್ನು ನೀನು ಮಾಡಿದೆ ಅಂತ. ಆ ಬಳಿಕ ಅವರೆಲ್ಲರೂ ಕೂಡ ತಮ್ಮ ದನಕರುಗಳನ್ನೆಲ್ಲವನ್ನು ತೆಗೆದುಕೊಂಡು ಸಾಯಂಕಾಲ ಹೊತ್ತಿಗೆ ತಮ್ಮ ಮನೆಗೆ ಅವರು ಬಂದರು. ಬಂದ ಬಳಿಕ ಆ ಎಲ್ಲ ಗೋಪಾಲ ಬಾಲಕರು ಮತ್ತು ಬಲರಾಮ ಎಲ್ಲರೂ ಕೂಡ ಕೃಷ್ಣನ ಕಥೆಯನ್ನು ಹೇಳೋರೆ. ಹೀಗೆ ನಡೀತು, ಕೃಷ್ಣ ಹೀಗೆ ಮಾಡಿದ, ಹೀಗೆ ಕೊಂದ ಅಂತ ಹೇಳಿ ಆ ಎಲ್ಲ ಕಥೆಯನ್ನು ಕೂಡ ಅವರು ತಮ್ಮ ತಂದೆಯರಿಗೆ ಮತ್ತು ತಾಯಂದ್ರಿಗೆ ಆ ಕಥೆಯನ್ನು ಹೇಳಿದರು. ಗೋಪ ಬಾಲಕರು ಮತ್ತು ಗೋಪ ಸ್ತ್ರೀಯರಿಗೆ ಬಹಳ ದೊಡ್ಡ ಆಶ್ಚರ್ಯ. ಎಂಥ ದೊಡ್ಡ ಆಶ್ಚರ್ಯ ಇದು! ನಮ್ಮ ಈ ಮುದ್ದು ಬಾಲಕ ಹಲವಾರು ಸಾರಿ ರಾಕ್ಷಸರ ದವಡೆಗೆ ಸಿಕ್ಕಿಬಿದ್ದಿದ್ದ, ಆಪತ್ತಿನ ದವಡೆಗಳಿಗೆ ಸಿಕ್ಕಿಬಿದ್ದಿದ್ದ. ಇವನಿಗೆ ಬಂದಂತ ಆಪತ್ತುಗಳಿಗೆ ಕೊನೆಯ ಮೊದಲೇ ಇಲ್ಲ, ಲೆಕ್ಕವೇ ಇಲ್ಲ. ಆದ್ರೆ ಯಾರು ಕೊಲ್ಲಲಿಕ್ಕೆ ಬಂದರೂ ಕೂಡ ಅವರೇ ಸತ್ತು ಹೋಗ್ಬಿಡ್ತಾರೆ, ಇವನಿಗೇನೂ ಆಗೋದಿಲ್ಲ. ಹಿಂದೆ ಅನೇಕ ಪಾಪಗಳನ್ನು ಅವರೆಲ್ಲ ಮಾಡಿರಬೇಕು. ಆ ಪಾಪದ ಫಲವಾಗಿ ಅವರೆಲ್ಲ ಇವತ್ತು ಸತ್ತು ಬೀಳ್ತಾ ಇದ್ದಾರೆ ಅಂತ ಅವರೆಲ್ಲ ಆಲೋಚನೆ ಮಾಡಿದರು. ಅವರಿಗೆ ಒಂದು ವಿಶ್ವಾಸವೂ ಬಂತು, ಇನ್ನು ಮುಂದೆಯೂ ಕೂಡ ಎಂಥ ಘೋರ ರೂಪಿಗಳಾದ ರಾಕ್ಷಸರು ಬಂದರೂ ಕೂಡ ನಮ್ಮ ಕೃಷ್ಣನಿಗೆ ಅವ್ರು ಏನೂ ಮಾಡಲಾರರು. ಪತಂಗದ ಹುಳ ಬೆಂಕಿಗೆ ಬಿದ್ದರೆ ಹೇಗೆ ಸುಟ್ಟು ಹೋಗ್ತದೋ ಹಾಗೆ ಎಲ್ಲ ರಾಕ್ಷಸರು ಕೂಡ ಸುಟ್ಟು ಹೋಗ್ತಾರೆ ಅಂತ ಅವರು ಆಲೋಚನೆ ಮಾಡಿದರು. ಹೀಗೆ ಆ ಕೃಷ್ಣನ ಲೀಲಾ ಪ್ರಸಂಗಗಳನ್ನು ಹೇಳಿಕೊಂಡು ಅವರು ಸದಾಕಾಲದೂ ಕೂಡ ತಮ್ಮ ಕಾಲವನ್ನು ಕಳೀತಾ ಇದ್ರು ಅಂತ ನಾವು ಅಲ್ಲಿ ನೋಡ್ತೀವಿ. ಭಾಗವತದ ದಶಮಸ್ಕಂದದ 12ನೇ ಅಧ್ಯಾಯ ಅಲ್ಲಿಗೆ ಮುಗಿದಿದೆ. ಆ ಬಳಿಕ ಇರುವಂತಹ ಕಥೆ ಅಂದ್ರೆ ವತ್ಸಾಸುರ ಬಕಾಸುರನ ಕಥೆ ಆಯಿತು. ಮುಂದೆ ಇರುವಂತಹ ಕಥೆ ಅಘಾಸುರನ ಕಥೆ.
ವತ್ಸವಧ ಮತ್ತು ಬಕವಧ ಇವೆರಡು ಬಂದ ಮೇಲೆ ಶಾಸ್ತ್ರೀಯ ನಿರ್ಣಯದಲ್ಲಿ ಕಾಳಿಯ ನಾಗನ ಕಥೆ ಇದೆ. ಅಘಾಸುರನ ಕಥೆ ಅಲ್ಲೂ ಕೂಡ ಇಲ್ಲ, ಶಾಸ್ತ್ರೀಯ ನಿರ್ಣಯದಲ್ಲೂ ಕೂಡ ಇಲ್ಲ. ಅಘಾಸುರನ ಕಥೆ ಹರಿವಂಶದಲ್ಲೂ ಕೂಡ ಇಲ್ಲ. ಅದಿರುವಂಥ ಕಥೆ ಇಲ್ಲಿ ಒಂದೇ, ಭಾಗವತದಲ್ಲಿ ಒಂದೇ. ಒಂದು ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಅವರಿಗೆ ವನಭೋಜನ ಮಾಡಬೇಕು ಅಂತ ಮನಸ್ಸಾಯ್ತು. ಬಲರಾಮ ಕೃಷ್ಣ ಇವರಿಬ್ಬರಿಗೂ ಕೂಡ ವನಭೋಜನ ಮಾಡಬೇಕು ಅಂತ ಮನಸ್ಸಾದ ಕೂಡಲೇ ಕೊಂಬು ಕಹಳೆ ಮೊದಲಾದಂಥ ಎಲ್ಲ ವಾದ್ಯಗಳನ್ನು ಊದಿ ಎಲ್ಲ ಗೋಪಾಲರನ್ನು ಎಚ್ಚರಿಸಿ ಅವನು ಮುಂದೆ ಹೋಗ್ಬಿಟ್ಟ. ಒಂದು ಪ್ರಸಂಗವನ್ನು ಅಲ್ಲಿ ಗಮನಿಸಬೇಕು ಈ ವ್ಯಾಖ್ಯಾನದಲ್ಲಿ ಹೇಳಿರುವಂತೆ. ದಶಮಸ್ಕಂದದ ಈ 12ನೇ ಅಧ್ಯಾಯದಿಂದ ಆರಂಭ ಆಗುವಂಥ ಕಥೆಗಳೇನಿದೆ, 12, 13, 14 ಈ ಅಧ್ಯಾಯಗಳು, ಇವು ಅನೇಕ ಭಾಗವತದ ಪಾಠಗಳಲ್ಲಿ ಇಲ್ಲ. ಇವೆ ಕೆಲವು ಕಡೆ ಮಾತ್ರ ಇದೆ. ಹಾಗಾಗಿ ಎಲ್ಲ ವ್ಯಾಖ್ಯಾನಕಾರರು ಅದನ್ನು ಪರಿಗಣನೆ ಮಾಡಿಲ್ಲ, ಈ ಅಘಾಸುರನ ಕಥೆಯನ್ನೆಲ್ಲವನ್ನು ಕೂಡ. ಆದರೆ ವೀರರಾಘವ ಮೊದಲಾದಂಥವರು ಅವರನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯಧ್ವಜರು ಅದನ್ನು ಸ್ವೀಕಾರ ಮಾಡಿಲ್ಲ. ಆದರೆ ಕೆಲವು ವ್ಯಾಖ್ಯಾನಕಾರರು ಸ್ವೀಕಾರ ಮಾಡಿದ್ದಾರೆ, ಕೆಲವರು ಸ್ವೀಕಾರ ಮಾಡಿಲ್ಲ. ಆದರೂ ಅಲ್ಲಿರುವಂಥ ಕೆಲವು ಮಹಿಮೆಗಳು ಬಹಳ ಹೃದಯಂಗಮವಾಗಿರೋದ್ರಿಂದ ಅದಕ್ಕೆ ನಾವು ಇಲ್ಲಿ ಸೇರಿಸ್ಕೊಂಡಿದ್ದೇವೆ, ಪುಸ್ತಕದಲ್ಲಿ ಸೇರಿಸ್ಕೊಂಡು ಅದನ್ನು ಅನುವಾದ ಮಾಡ್ತೇವೆ ಅಂತ ಹೇಳ್ತಾರೆ. ಸ್ನೇಹಶೀಲರಾದಂಥ ಸಾವಿರಾರು ಜನ ಗೋಪಾಲಕರೆಲ್ಲರೂ ಕೂಡ ಊಟದ ಬುತ್ತಿಯನ್ನು ಕೋಲಿ ಕಟ್ಕೊಂಡು ಎಲ್ಲರೂ ಅದನ್ನು ಬೆನ್ನ ಮೇಲೆ ಹಾಕೊಂಡು ಕೊಳಲನ್ನು ಊದ್ತಾ ಇದ್ರು, ಕೆಲವರು ಕೊಂಬನ್ನು ಊದ್ತಾ ಇದ್ರು, ಕೆಲವರು ಟೊಮಟಗಳನ್ನು ಬಾರಿಸ್ತಾ ಇದ್ರು. ಹೀಗೆ ಆನಂದಭರಿತರಾಗಿ ಆ ವೃಂದಾವನದ ಕಾಡಿಗೆ ಹೋದ್ರು. ಸಕಲ ರೀತಿಯಾದಂತಹ ಶೃಂಗಾರಗಳನ್ನ, ಕಾಡಿನಲ್ಲೇ ಸಿಗುವಂತ ಶೃಂಗಾರಗಳನ್ನ ಆ ಗೋಪಾಲ ಬಾಲಕರೆಲ್ಲರೂ ಕೂಡ ಮಾಡ್ಕೊಂಡಿದ್ರು. ಒಬ್ಬನ ಬುತ್ತಿಯನ್ನು ಮತ್ತೊಬ್ಬ ಅಪಹಾರ ಮಾಡ್ತಿದ್ದ, ಪರಸ್ಪರ ಆಟ ಆಡ್ತಿದ್ರು ಅವರು. ಒಬ್ಬನ ಕೊಳಲನ್ನು ಮತ್ತೊಬ್ಬ ಕದೀತಾ ಇದ್ದ, ಹಿಂದಿನಿಂದ ಬಂದು ಒಬ್ಬನಿಗೆ ಒದಿತಾ ಇದ್ದ. ಹೀಗೆ ನೂರಾರು ರೀತಿಯಾದಂತಹ ಆಟಗಳನ್ನ ಅವ್ರು ಆಡ್ತಾ ಇದ್ರು. ಬುತ್ತಿಯನ್ನೇನು ಕದೀತಾ ಇದ್ರು, ಆ ಬುತ್ತಿಯನ್ನು ಕಸಿದುಕೊಂಡವನ ಹತ್ರ ಬಂದ್ರೆ ಈ ಕಸಿದುಕೊಂಡವನ ಅದನ್ನು ಮತ್ತೊಬ್ಬನಿಗೆ ಹಸ್ತಾಂತರಿಸ್ತಿದ್ದ. ಹೀಗೆ ಬಾಲಕರು ತೋರಿಸುವಂತ ಎಲ್ಲಾ ಚೇಷ್ಟೆಗಳನ್ನು ಕೂಡ ಅವರು ತೋರಿಸ್ಕೊಂಡ್ರು. ಈ ನಡುವೆ ಕೃಷ್ಣ ಕೆಲವೊಮ್ಮೆ ಕೊಳಲನ್ನು ಉತ್ತಾ ದೂರದ ಪ್ರದೇಶಕ್ಕೆ ಹೋಗಿಬಿಡ್ತಿದ್ದ. ದೂರದ ಪ್ರದೇಶಕ್ಕೆ ಹೋದ್ಮೇಲೆ ಅಲ್ಲಿಯ ಸೌಂದರ್ಯ ಅವನ ಮನೆ ಸೆಳೆಯಿತು ಅಂದ್ರೆ ಅಲ್ಲಿಂದಲೇ ವೇಣುನಾದ ಸಂಕೇತವನ್ನು ಕೊಡ್ತಿದ್ದ ಎಲ್ಲರಿಗೂ, ಇಲ್ಲಿ ಬನ್ನಿ, ಇಲ್ಲಿ ಇನ್ನೂ ಚೆನ್ನಾಗಿದೆ ಅಂತೇಳಿ. ಮತ್ತೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು. ಹೀಗೆ ಆ ಕೃಷ್ಣನ ಮೊದಲು ನಾನು ಮುಟ್ಟಬೇಕು ಅಂತ ಅವರಲ್ಲಿ ಒಂದು ಸ್ಪರ್ಧೆ ಇರ್ತಿತ್ತು. ಮೊದಲು ಮುಟ್ಟಿದವು ನಾನೇ ದೊಡ್ಡ ಭಾಗ್ಯಶಾಲಿ ಅಂತ ಅನ್ಕೋತಿದ್ದ. ಹೀಗೆ ಅವರು ಅನೇಕ ರೀತಿಯಾದಂಥ ಆಟಗಳನ್ನು ಆಡ್ತಾ ಇದ್ರು. ಕೆಲವರು ನವಿಲು ನೃತ್ಯ ಮಾಡಿದ್ರು, ಕೆಲವರು ನವಿಲು ಕೂಗಿದ್ರು. ಆಕಾಶದಲ್ಲಿ ಹಾರಿ ಹೋಗುವಂತ ಪಕ್ಷಿಗಳ ನೆರಳನ್ನ ಅನುಸರಿಸಿ ಅವರು ಓಡ್ತಿದ್ರು. ಆ ಪಕ್ಷಿಗೆ ಅನುಸಾರ ಅದ ಮೇಲೆ ಹಾಕ್ತಾ ಇದ್ರು, ಕೆಳಗೆ ಇವರು ಓಡ್ತಾ ಇದ್ರು, ಸಾಧ್ಯವಾದಷ್ಟು ಓಡ್ತಿದ್ರು. ಹಂಸ ಪಕ್ಷಿಗಳಂತೆ ಬೆಡಗಿನಿಂದ ಕೆಲವರು ನಡೆಯುವ ಪ್ರಯತ್ನ ಮಾಡ್ತಿದ್ರು. ಧ್ಯಾನಾಸಕ್ತರಾಗಿ ಬಕಪಕ್ಷಿ ಕೂತಿರ್ತದಲ್ಲ, ಮೀನು ಹಿಡಿಬೇಕು ಅಂತ ಏಕಾಗ್ರತೆಯಿಂದ ಕೂತಿರ್ತದಲ್ಲ, ಹಾಗೆ ಕೆಲವರು ಬಕಪಕ್ಷಿಯಂತೆ ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತಿದ್ರು, ಅದನ್ನೆಲ್ಲ ಅನುಕರಣೆ ಮಾಡ್ತಿದ್ರು. ಕೆಲವರು ಕೋತಿಗಳಿಗೆ ಚೇಷ್ಟೆಯನ್ನು ಕಲಿಸ್ತಿದ್ರು, ಕೋತಿಗಳ ಜೊತೆ ಚೇಷ್ಟೆ ಮಾಡ್ತಿದ್ರು. ಕೋತಿಗಳಂತೆ ಮರದಿಂದ ಮರಕ್ಕೆ ಹಾರ್ತಿದ್ರು, ಕೋತಿಗಳ ಜೊತೆಗೆ ಮರದಿಂದ ಮರಕ್ಕೆ ಹಾರ್ತಿದ್ರು. ಮತ್ತೆ ಕೆಲವರು ಕಪ್ಪೆಗಳಂತೆ ಒಟಗುಟ್ಟುವವರು, ಕೆಲವರು ತಮ್ಮ ಮುಖದಿಂದ ಸತ್ತಾಗೆ ಮಾಡಿ ಒಬ್ಬರನ್ನೊಬ್ಬರು ಅಣಗಿಸುವವರು, ಕೆಲವರು ಕಿಲಕಿಲ ನಗುತ್ತಾ ನೀರಿನಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ಳುವಂಥವ್ರು ಕೆಲವರು ಏನ್ ಮಾಡ್ತಿದ್ರು ಅಂದ್ರೆ ಆ ನೀರಿನಲ್ಲಿ ನಿಂತು ಸಾಕಾಗಿ ಹೊರಗೆ ಬಂದ ಮೇಲೆ ಸ್ವಲ್ಪ ದೊಡ್ಡ ಎತ್ತರದ ಬಂಡೆಕಲ್ ಮೇಲೆ ನಿಂತು ಜೋರಾಗಿ ಕಿರಿಚಿದ್ದು ಪ್ರತಿಧ್ವನಿ ಆಗ್ತಿತ್ತು. ಯಾರದು ಮೂರ್ಖನೇ ಅಂತಿದ್ರು. ಆದ ಆ ಕಡೆಯಿಂದ ಮತ್ತೆ ಯಾರು ಮೂರ್ಖ ಅಂತ ಆ ಕಡೆಯಿಂದ ಧ್ವನಿ ಬರ್ತಾ ಇತ್ತು. ಇಂಥವೆಲ್ಲ ಶಬ್ದಗಳನ್ನ ಅವರು ಸಂತೋಷದಿಂದ ಅನುಭವಿಸಿದ್ರು. ಒದ್ದು ಬಿಡ್ತೇನೆ ಅಂತಿದ್ರು, ಆ ಕಡೆಯಿಂದ ಮತ್ತೆ ಒದ್ದು ಬಿಡ್ತೇನೆ ಅಂತ ಧ್ವನಿಯೇ ಕೇಳ್ತಿತ್ತು. ಹೀಗೆ ಜ್ಞಾನಿಗಳಂಥವರಿಗೆ ಮಾತ್ರ ಸಿಗುವಂತಹ ಭಗವಂತ ಏನಿದ್ದಾನೆ, ಆ ಭಗವಂತನ ಜೊತೆ ಇವರೆಲ್ಲ ಈ ಗೋಪಾಲ ಬಾಲಕರೆಲ್ಲರೂ ಸೇರಿಕೊಂಡು ವಿವಿಧ ರೀತಿಯಾದಂತಹ ಆಟಗಳನ್ನು ಆಡಿದರು. ಯಾರ್ಯಾರು ಗೋಪಾಲ ಬಾಲಕರು ಯಾರ್ಯಾರ ಅವತಾರ ಅಂತ ಇಲ್ಲಿ ವರ್ಣನೆ ಇಲ್ಲ. ಆದರೆ ಭಗವಂತನ ಜೊತೆ ಹಾಗೆ ಮೈಮರೆತು ಆಟ ಆಡಬೇಕಾದ್ರೆ ಅವ್ರು ಸಾಮಾನ್ಯರು ಇರ್ಲಿಕ್ಕಿಲ್ಲ. ಸಾಮಾನ್ಯರಿಗೆ ಅಂತ ಸಂಘವೂ ಸಿಗೋದಿಲ್ಲ, ಅಂತ ಆನಂದವೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಸಂದರ್ಭಕ್ಕೆ ಅಲ್ಲೊಬ್ಬ ಅಘಾಸುರ ಎಂಬ ರಾಕ್ಷಸ ಬಂದ. ಅವನಿಗೆ ಇವರೆಲ್ಲರೂ ಆನಂದದಿಂದ ಆಟ ಆಡೋದನ್ನು ನೋಡಿ ಅವನಿಗೆ ಸಹನವಾಗಲಿಲ್ಲ. ಆ ಅಘಾಸುರನು ಕೂಡ ಪೂತನೆ ಮತ್ತು ಬಕಾಸುರನ ಸಹೋದರನೇ ಆಗಿದ್ದ ಅಂತ ಕಥೆ ನಾವು ಈ ಭಾಗದ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಕೃಷ್ಣನ ಸಂಹಾರಕ್ಕಾಗಿಯೇ ಅವನು ಕಂಸನಿಂದ ಕಳಿಸಲ್ಪಟ್ಟಂಥವನು. ಅವನೇನ್ ಮಾಡಿದ ಅಂದ್ರೆ ಇವರೆಲ್ಲರನ್ನೂ ಸಂಹಾರ ಮಾಡಿ ನನ್ನ ಅಕ್ಕಳಾದಂತಹ ಪೂತನೆ, ನನ್ನ ಅಣ್ಣನಾದಂತಹ ಬಕಾಸುರ ಇವರೆಲ್ಲರಿಗೂ ಜಲತರ್ಪಣ ಕೊಡ್ತೇನೆ ಅಂತ ವಿಚಾರ ಮಾಡಿದ ಅವನು. ಕೃಷ್ಣ ಇತ್ತಾಗ ಕೊಂದು ಬಿಡ್ತೇನೆ.
ಕೊಂದು ಬಿಡ್ತೇನೆ ಅಂತ ವಿಚಾರ ಮಾಡಿ ಆತ ಏನ್ ಮಾಡಿದ, ದೊಡ್ಡ ಹೆಬ್ಬಾವಿನ ರೂಪವನ್ನು ತಾಳಿದ. 1 ಯೋಜನದಷ್ಟು ದೂರವಾಗಿತ್ತು, ಒಂದು ಪರ್ವತದಷ್ಟು ಎತ್ತರವಾಗಿತ್ತು, ದಪ್ಪವಾಗಿತ್ತು. ಕೃಷ್ಣಾದಿಗಳನ್ನು ನುಂಗಿ ಬಿಡಬೇಕು ಅಂತ ಅವರು ಆಲೋಚನೆ ಮಾಡಿದ. ಅವನೇನು ಮಾಡಿದ ಅಂದ್ರೆ ಒಂದು ದಾರಿ ಮೇಲೆ ಮಲಗಿ ಬಿಟ್ಟ, ತನ್ನ ಬಾಯನ್ನು ಅಗಲವಾಗಿ ತೆರೆಕೊಂಡು. ಈ ಗೋಪಾಲ ಬಾಲಕರು ಅದೇ ದಾರಿಯಲ್ಲಿ ಬಂದರು. ಅದನ್ನು ನೋಡಿ ಇದೊಂದು ಹೆಬ್ಬಾವಿರಬೇಕು ಅಂತ ಕೆಲವರಿಗೆ ಅನಿಸ್ತು. ಮತ್ತು ಕೆಲವರಿಗೆ ಇದೇನು ಹೆಬ್ಬಾವಲ್ಲ, ಇದೊಂದು ದೊಡ್ಡ ಗುಹೆ ಇದ್ದಿರಬೇಕು ಅಂತ ಕೆಲವರು ಆಲೋಚನೆ ಮಾಡಿದ್ರು. ಹೆಬ್ಬಾವು ಅಂತ ಅನಿಸ್ತು ಕೆಲವರಿಗೆ. ಇದು ಹೆಬ್ಬಾವಲ್ಲ, ನಿಶ್ಚೇಷ್ಟವಾಗಿ ಬಿದ್ದಿದ್ದಲ್ಲ, ಏನು ಚಲನೆ ಇಲ್ಲಲ್ಲ, ಇದಕ್ಕೆ ಹೆಬ್ಬಾವಲ್ಲ, ಇದೊಂದು ಗುಹೆ ಇದ್ದಿರಬೇಕು ನೋಡಿ, ಇಲ್ಲ ಇದೊಂದು ದೊಡ್ಡ ಪರ್ವತ ಇದ್ದಿರಬೇಕು ಅಂತ ಮತ್ತೆ ಅವನು ಅಂದ. ಹೀಗೆ ಅವರೆಲ್ಲರೂ ಆಲೋಚನೆ ಮಾಡ್ತಾ ಇರುವಾಗ ಇದರ ಮುಖದ ಒಳಗೆ ನಾವು ಪ್ರವೇಶ ಮಾಡಿದ್ರೆ ಹೇಗಿರಬೇಕು, ಇದೊಂದು ಯಾವುದೋ ಅದ್ಭುತವಾದಂಥ ಸ್ಥಳ ಇದ್ದಿರಬೇಕು, ಒಳಗೆ ಹೋಗಿ ನೋಡೋಣ ಅಂತ ಆಲೋಚನೆ ಮಾಡಿದ್ರು. ಒಳಗೆ ಅವರು ಪ್ರವೇಶ ಮಾಡಿದ್ರು. ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅವರೆಲ್ಲರ ಮಾತುಗಳನ್ನ ಕೃಷ್ಣನು ಕೂಡ ಕೇಳಿಸ್ಕೊಂಡ. ಕೆಲವರಿಗೆ ಅದು ಸರ್ಪ ಅಂತ ಅನ್ಸಿತ್ತಲ್ಲ, ಅದು ಸುಳ್ಳಾಗಿರ್ಲಿಲ್ಲ. ಕೃಷ್ಣನಿಗೂ ಅದು ಗೊತ್ತಾಯ್ತು, ಸರ್ಪವೇ ನಮ್ಮ ಗೋಪಾಲ ಬಾಲಕರೆಲ್ಲರನ್ನು ಕೂಡ ತನ್ನ ಹೊಟ್ಟೆ ಒಳಗೆ ತೆಗೆದುಕೊಂಡಿದೆ. ಸಮಸ್ತ ಗೋಪಾಲ ಬಾಲಕರೆಲ್ಲರೂ ಕೂಡ ಹೆಬ್ಬಾವಿನ ಹೊಟ್ಟೆಯನ್ನು ಸೇರಿಬಿಟ್ಟಿದ್ರು. ಆದರೆ ಅಘಾಸುರ ಇನ್ನೂ ಕೂಡ ಅವರನ್ನೆಲ್ಲರನ್ನೂ ನುಂಗಿರ್ಲಿಲ್ಲ. ಯಾಕೆಂತಂದ್ರೆ ಅಲ್ಲಿ ತನಕ ಅವನ ಹೊಟ್ಟೆಯನ್ನು ಪ್ರವೇಶ ಮಾಡಿದವರು ಯಾರು? ಗೋಪಾಲ ಬಾಲಕರು ಮಾತ್ರ. ಕೃಷ್ಣ ಸೇರಿರಲಿಲ್ಲ ಇನ್ನೂ ಅವನ ಹೊಟ್ಟೆಯನ್ನ. ಕೃಷ್ಣ ಬರಬೇಕು, ನನ್ನ ಅಕ್ಕನನ್ನ ನನ್ನ ಸಹೋದರನ್ನು ಕೊಂದವನು ಕೃಷ್ಣ, ಅವನು ನನ್ನ ಬಾಯಿಯೊಳಗೆ ಬರಲಿ, ಆಮೇಲೆ ಕೊಲ್ಲಬೇಕು ಅಂತ ಕಾಯ್ತಾ ಇದ್ದ. ಸಕಲರಿಗೂ ಅಭಯವನ್ನು ಕೊಡ್ತಕ್ಕಂಥ ಕೃಷ್ಣನೇ ಅವರ ಏಕಮಾತ್ರ ಸಂರಕ್ಷಕನಾಗಿದ್ದ. ಹಾಗಾಗಿ ಅವರೆಲ್ಲರೂ ಕೂಡ ಗೋಪಾಲ ಬಾಲಕರೆಲ್ಲರೂ ಕೂಡ ಅಲ್ಲಿ ಒಳಗೆ ಹೋದ್ಮೇಲೆ ಇವನು ಕೂಡ ಏನು ಮಾಡಿದ, ಅವನ ಆ ಹೆಬ್ಬಾವಿನ ಮುಖದಲ್ಲಿ ಪ್ರವೇಶ ಮಾಡಿದ. ಅದನ್ನು ಪ್ರವೇಶ ಮಾಡಿದಾಗ ದೇವಾಲಯಗಳು ಕೂಡ ಸಮುಗ್ಧರಾಗಿಬಿಟ್ರು. ಇನ್ನೇನು ಮುಂದೆ ಗೋಪಾಲ ಬಾಲಕರಂತೂ ಒಳಗೆ ಹೋಗಿ ಹೊರಗೆ ಬರಲಿಲ್ಲ, ಇವನು ಒಳಗೆ ಹೋಗಿಬಿಟ್ನಲ್ಲ, ಇವನನ್ನು ನುಂಗಿ ಬಿಟ್ನೋ ಹೇಗೆ ಅಂತ ಕಂಸಾದಿಗಳು ಬಹಳ ಸಂತೋಷ ಪಟ್ಟರು. ಅವರಿಗೂ ಸುದ್ದಿ ತಲುಪಿತು, ಕೃಷ್ಣ ಸತ್ವಾದ ಅಂತ ಆಲೋಚನೆ ಮಾಡಿದ್ರು. ಆದರೆ ಆ ಕೃಷ್ಣ ಏನ್ ಮಾಡಿದ ಅಂದ್ರೆ ಅದರ ಕುತ್ತಿಗೆ ಪ್ರದೇಶದಲ್ಲಿ ನಿಂತು ತನ್ನ ಪುಟ್ಟ ಶರೀರವನ್ನು ಹಿಗ್ಗಿಸಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಶರೀರ ಹಿಗ್ತಾ ಹೋದಂತೆ, ವಾಮನ ಶರೀರದಂತೆ ಅವನ ಶರೀರ ಹಿಗ್ತಾ ಹೋದಂತೆ ಆ ಹೆಬ್ಬಾವಿನ ಬಾಯಿಗೆ ಒಂದು ಬೆರಡೆ ಹಾಕಿದಂತಾಯ್ತು, ಮುಚ್ಚಳ ಹಾಕಿದಂತಾಯ್ತು. ಮುಚ್ಚಳ ಹಾಕಿ ಅದರ ಶ್ವಾಸೋಚ್ಛ್ವಾಸವೇ ನಿಂತು ಹೋಯ್ತು. ಅದು ಕಣ್ಣು ಗುಡ್ಡೆಗಳು ಕಿತ್ತು ಹೊರಗೆ ಬಂದವು. ಪ್ರಾಣ ಸಂಕಟದಿಂದ ಅವನು ಕೆಡಪಡಿಸಲಿಕ್ಕೆ ಪ್ರಾರಂಭ ಮಾಡಿದ. ಪ್ರಾಣ ಸಾಮಾನ್ಯವಾಗಿ ಬಾಯಿಂದ ಪ್ರಾಣ ಹೋಗ್ತದಂತೆ, ಆದ್ರೆ ಬಾಯಿಂದ ಪ್ರಾಣ ಹೋಲಿಕ್ಕೆ ಅದಕ್ಕೆ ಅವಕಾಶವೇ ಇರಲಿಲ್ಲ. ಅಡ್ಡ ಕೃಷ್ಣ ನಿಂತು ಬಿಟ್ಟಿದ್ದ. ಅದು ತಲೆಯನ್ನು ಸೇರಿಕೊಂಡು ಪ್ರಾಣ ಮೇಲೆ ಹೋಗಿಬಿಡ್ತದೆ, ರಾಕ್ಷಸ ಸತ್ತೇ ಹೋದ ಅಂತ ನಾವು ಕಥೆಯನ್ನು ಓದ್ತೀವಿ. ಮತ್ತು ಆ ಬಾಯು ಆ ಜಠರಾಗ್ನಿಯ ಒಳಗೆ, ಹೆಬ್ಬಾವಿನ ಜಠರಾಗ್ನಿಯ ಒಳಗೆ ಗೋಪಾಲ ಬಾಲಕರು ಮತ್ತು ಕರುಗಳೆಲ್ಲ ಸೇರ್ಕೊಂಡಿದ್ರಲ್ಲ, ಅವರೆಲ್ಲರ ಕಡೆ ತಮ್ಮ ಅಮೃತ ದೃಷ್ಟಿಯನ್ನು ಹಾಯಿಸಿ ಕೃಷ್ಣ ಅವರೆಲ್ಲರನ್ನು ಕೂಡ ಪುನರುಜ್ಜೀವನಗೊಳಿಸಿದ. ಅದು ಸತ್ತು ಹೋದ್ಮೇಲೆ ಆ ಹೆಬ್ಬಾವಿನ ಸ್ಥೂಲವಾದಂತಹ ಶರೀರದಿಂದ ಒಂದು ದಿವ್ಯವಾದಂತಹ ಜ್ಯೋತಿ ಹೊರಗೆ ಬಂತು. ಎಷ್ಟೋ ತನಕ ಆ ಜ್ಯೋತಿ ಆಕಾಶದಲ್ಲಿ ಬೆಳಗುತ್ತಾ ಇತ್ತು. ಈ ಎಲ್ಲ ಗೋಪಾಲ ಬಾಲಕರು ನೋಡ್ತಿದ್ದಂತೆ ಆ ಜ್ಯೋತಿ ಕೃಷ್ಣನೊಳಗೆ ಲೀನವಾಯಿತು. ಯಾವನೋ ಒಬ್ಬ ರಾಕ್ಷಸನ ಅವತಾರರಾಗಿದ್ರು ಕೂಡ ಒಂದು ದಿವ್ಯವಾದಂತಹ ಜ್ಯೋತಿ, ದಿವ್ಯವಾದಂತಹ ದೇವತೆಯ ಸತ್ವ ಅಲ್ಲಿ ಇದ್ದಿರಬೇಕು. ಯಾವುದಂತ ಇಲ್ಲಿ ಮಾಹಿತಿ ಇಲ್ಲ. ಆದರೆ ಹೀಗೆ ಆ ದೇವತೆ ಕೃಷ್ಣನ ಶರೀರವನ್ನು ಪ್ರವೇಶ ಮಾಡಿದ ಮೇಲೆ, ಕೃಷ್ಣನಲ್ಲಿ ಅಂತರ್ಗತನಾದ ಮೇಲೆ ದೇವತೆಗಳಲ್ಲೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದರು. ಅಪ್ಸರ ಸ್ತ್ರೀಯರಲ್ಲೂ ಕೂಡ ನೃತ್ಯವನ್ನು ಮಾಡಿದರು. ಆ ಹೆಬ್ಬಾವಿನ ಚರ್ಮ, ಅದರ ಶರೀರ ಏನಿತ್ತು ಅಲ್ಲೇ ಬಿದ್ದಿತ್ತು. ಅದು ಅನೇಕ ದಿವಸ ಆ ಗೋಪಾಲ ಬಾಲಕರು ಅಲ್ಲಿ ಮತ್ತೆ ಆಟ ಆಡ್ತಿದ್ರು. ಅದು ಹೇಗೆ ಸತ್ತೋಗಿದೆ ಅಂತ ಅವ್ರಿಗೆ ಖಾತ್ರಿ ಆಗಿತ್ತು. ಇನ್ನೇ ನಮ್ಗೆ ಅಪಾಯ ಇಲ್ಲ ಅಂತ ಹೇಳಿ ಒಳಗೆ ಹೋಗೋದು, ಹೊರಗೆ ಬರೋದು, ಮೇಲೆ ಹತ್ತೋದು, ಕೆಳಗೆ ಇಳಿಯೋದು, ಹೀಗೆ ಅನೇಕ ರೀತಿಯಾದಂತಹ ಆಟಗಳನ್ನು ಅವರು ಆಡ್ತಿದ್ರು. ಈ ಇಲ್ಲಿ ಕೃಷ್ಣನ ವಯಸ್ಸನ್ನು ಈಗ ನಾವು ಗಮನಿಸಬೇಕು. ಅವನು ಶಕಟಾಸುರನನ್ನು ಭಂಗ ಮಾಡಿದ್ದು, ನೂತನೆಯನ್ನು ಕೊಂದದ್ದು ಮತ್ತು ತೃಣಾವರ್ತನ ಮಾಡಿದ್ದೆಲ್ಲವೂ ಶೈಶವಾವಸ್ಥೆಯಲ್ಲಿ. ಅವನಿಗೆ ಇನ್ನೂ ನಡೀಲಿಕ್ಕೆ ಬರ್ತಿರ್ಲಿಲ್ಲ. ತೆವಳುತ ಅಂಬೆಗಾಲಿಡುವಂಥ ವಯಸ್ಸಿನಲ್ಲಿ ಅದನ್ನು ಮಾಡಿದ್ದು. ಈ ಅಘಾಸುರನಿಗೆ ಮೋಕ್ಷವನ್ನು ಕೊಟ್ಟದ್ದೇನಿದೆಯಲ್ಲ, ಇದು 5ನೇ ವಯಸ್ಸಿನಲ್ಲಿ ಅಂತ ನಾವು ನೋಡ್ತೇವೆ. ಅದನ್ನ ಪೌಗಂಡಾವಸ್ಥೆ ಅಂತ ಕರೀತಾರೆ. ಕೌಮಾರಂ ಪಂಚಮಾಂತಂ ಪೌಗಂಡಂ ದಶಮಾವಧಿ. 5ನೇ ವರ್ಷದಿಂದ ಆರಂಭಿಸಿ 10ನೇ ವರ್ಷ ತನಕ ಅದಕ್ಕೆ ಪೌಗಂಡಾವಸ್ಥೆ ಅಂತ ಹೀಗೆ ಕರೆಯೋದೊಂದು ಪದ್ಧತಿ ಇದೆ. 5 ವರ್ಷದ ತನಕ ಕುಮಾರ, 10 ವರ್ಷದ ತನಕ ಪೌಗಂಡ, 11ರಿಂದ 15ನೇ ವರ್ಷದ ತನಕ ಕಿಶೋರಾವಸ್ಥೆ.
ಬೇರೆ ಬೇರೆ ಶಬ್ದಗಳಿಂದ ಕರಿಬೇಕು. ಮತ್ತೆ ಕುಮಾರ, ಪೌಗಂಡ ಮತ್ತು ಕಿಶೋರ, 16ನೇ ವರ್ಷದ ಬಳಿಕ ಯೌವನಾವಸ್ಥೆ. ಅದಕ್ಕೆ ಕಾಕಪಕ್ಷಧರ ಅಂತ ಕೆಲವು ಕಡೆ ಶಬ್ದ ಪ್ರಯೋಗ ಮಾಡ್ತಾರೆ. ಕಾಕಪಕ್ಷಧರರಾದಂತಹ ಗೋಪಾಲಕರು ವಿಹಾರ ಮಾಡಿದ್ರು ಅಂತ ಹಿಂದೊಂದು ಕಡೆ ಎಲ್ಲೋ ಹರಿವಂಶದಲ್ಲಿ ಬಂದಿದೆ. ನಾನು ಅವತ್ತು ಹೇಳೋದು ಮರ್ತೆ. ಕಾಕಪಕ್ಷ ಅಂದ್ರೆ ಏನು ಅಂದ್ರೆ ಹದಿಹರೆಯದ ಹುಡುಗರಿಗೆ, 14, 15, 16 ವಯಸ್ಸಿನ ಹುಡುಗರಿಗೆ ಇಲ್ಲಿ ಅಲ್ಲಿ ತನಕ ಅವರ ಕೆನ್ನೆಗಳೆಲ್ಲ ಹಾಲು ಗೆನ್ನೆಗಳಾಗಿರ್ತವೆ, ಇನ್ನೂ ರೋಮರಾಜಿಯಲ್ಲಿ ಬೆಳೆದಿರೋದಿಲ್ಲ. ಎಲ್ಲಿ ಕೆನ್ನೆ ಮೇಲೆ ನಿಧಾನವಾಗಿ ಈ ಭಾಗದಲ್ಲಿ ರೋಮರಾಜಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಅದಕ್ಕೆ ಕಾಕಪಕ್ಷ ಅಂತ ಕರೀತಾರೆ. ಆ ಕಾಕಪಕ್ಷವನ್ನು ಧರಿಸಿರುವಂತ ಅಂದ್ರೆ ಹದಿವಯಸ್ಸಿಗೆ ಬಂದಂತಹ ಮಕ್ಕಳು ಅಂತ ಆಮೇಲೆ ಅವ್ರನ್ನ ಕರೆಯೋದು. ಹೀಗಾಗಿ ಹರಿವಂಶದ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಎಲ್ಲೊಂದ್ರೆ ಕಾಕಪಕ್ಷಧರರಾದಂತಹ ಗೋಪಾಲಕರು ಅಂತ ಒಂದು ವರ್ಣನೆ ಬಂದಿದೆ. ಹೀಗೆ ಸುಮಾರು 5 ರಿಂದ 6, 7 ವಯಸ್ಸಿನಲ್ಲಿದ್ದಾಗ ಕೃಷ್ಣ ಈ ಅಘಾಸುರನನ್ನು ಸಂಹಾರ ಮಾಡಿದಂತ ಕಥೆ ಏನಿದೆ ಅದನ್ನು ಗೋಪಾಲ ಬಾಲಕರೆಲ್ಲರೂ ಕೂಡ ಅದು ಈಗಲೇ ನಡೆದಂತ ಕಥೆ ಅಂತ ಪ್ರತಿ ದಿವಸ ಹೇಳ್ಕೊತಿದ್ರು. ಅಷ್ಟು ನಿತ್ಯ ನೂತನವಾಗಿತ್ತು ಅವರಿಗೆ ಆ ಕಥೆ. ಸೂತರು ಆ ಕಥೆಯನ್ನ ಹೇಳಿ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಭಾಗವತವನ್ನು ಹೇಳಿದ್ರು ಅಲ್ಲಿ ಮೂಲತಃ ಸೂತರು ಶೌನಕರಿಗೆ ಕಥೆಯನ್ನು ಹೇಳ್ತಾ ಇದ್ರು. ಅದಾದ ಬಳಿಕ ಶುಕಾಚಾರ್ಯರು ಜನಮೇಜಯಗೆ ಹೇಳ್ತಾ ಇದ್ರು. ಹೀಗೆ ಅನೇಕ ರೀತಿಯಾದಂತಹ ಲೀಲಾ ಪ್ರಸಂಗಗಳನ್ನು ನಾನು ಹೇಳಿದ್ದೇನೆ. ಆಗ ಪರೀಕ್ಷಿತ ಏನ್ ಮಾಡಿದೆ ಅಂದ್ರೆ 5ನೇ ವರ್ಷದಲ್ಲಿ ನಡೆದಂತಹ ಲೀಲೆಯನ್ನು ನೀವು ನೋಡಿದ್ದೀರಿ. ಆ ಗತಕಾಲದಲ್ಲಿ ನಡೆದಂತಹ ಕಥನೆಗಳನ್ನೆಲ್ಲ ಅದು ಹೇಳಲಿಕ್ಕೆ ಹೇಗೆ ಪ್ರಾರಂಭ ಆಯಿತು, ಅದನ್ನ ನೀವು ಯಾವಾಗ ಕೇಳಿದ್ರಿ, ಇದೆಲ್ಲ ಹರಿಯ ಮಾಯೆ ಇದ್ದಿರಬೇಕು. ಅದ್ರ ಬಗ್ಗೆ ನಮಗೆ ಮತ್ತಷ್ಟು ಕಥೆಯನ್ನು ನೀವು ಹೇಳಿ. ನಿಮ್ಮ ಮುಖಾರದಿಂದ ನಾನು ಆ ಕಥೆಯನ್ನು ಕೇಳ್ತಾ ಇದ್ರೆ ನನಗೆ ಸಮಾಧಾನವೇ ಇಲ್ಲ ಅಂತ ಪರೀಕ್ಷಿತರಾದ ಶುಕರನ್ನು ಕೇಳಿದ. ಹಾಗೆ ಶೌನಕರು, ಕುಲಪತಿಗಳಾದಂತಹ ಶೌನಕರು ಆ ಸೂತರನ್ನ ಕಥೆ ಕೇಳಿದರು. ಆ ಶೌನಕಾದ ಋಷಿಗಳು ಮತ್ತು ಸೂತ, ಪರೀಕ್ಷಿತರಾದ ಶುಕ, ಇವರೆಲ್ಲರ ಮನಸ್ಸುಗಳು ಕೂಡ ಕೃಷ್ಣನಲ್ಲಿಯೇ ಲೀನವಾಗಿಬಿಟ್ಟಿದ್ದು ಕಥೆಯನ್ನು ಹೇಳುವ ಕೇಳುವ ಪ್ರಸಂಗದಲ್ಲಿ. ಹೀಗೆ ಆ ಪರಬ್ರಹ್ಮಣ್ಯದಲ್ಲಿ ಲೀನವಾದಂತಹ ಶುಕಬ್ರಹ್ಮ ಅಂತ ಕರೀತಾರೆ ಅವರಿಗೆ. ಶುಕಾಚಾರ್ಯರು ಅಂತ ಅಂತಿದ್ದಾರೆ, ಶುಕಬ್ರಹ್ಮ ಅಂತ ಕರೀತಾರೆ. ಶುಕಬ್ರಹ್ಮರು ಸ್ವಲ್ಪ ಹೊತ್ತು ಆ ಭಗವಂತನ ಲೀಲೆಗಳನ್ನ ಅವರ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಒಮ್ಮೆ ಧ್ಯಾನಸ್ಥರಾಗಿಬಿಟ್ರಂತೆ. ಒಮ್ಮೆಲೆ ಕಥೆ ಹೇಳೋದನ್ನ ನಿಲ್ಲಿಸಿಬಿಟ್ರು. ಅವರ ಕಂಠ ಗದ್ಗದವಾಗಿತ್ತು, ಕಣ್ಣಿಂದ ನೀರು ಬರ್ತಾ ಇತ್ತು. ಭಗವಂತನಲ್ಲಿ ಅವರು ಲೀನರಾಗಿಬಿಟ್ಟಿದ್ರಿಂದ ಧ್ಯಾನಸ್ಥರಾಗಿಬಿಟ್ರು. ಒಮ್ಮೆ ಎಷ್ಟೋ ಹೊತ್ತು ಅದನ್ನ ಕಷ್ಟದಿಂದ ಅವರು ಆ ಅವಸ್ಥೆಯಿಂದ ಹೊರಗೆ ಬರಬೇಕಾಯ್ತು. ಅದವರ ಮಹತ್ವ. ಹೀಗೆ ಆತ್ಮಾನಂದವನ್ನು ಅನುಭವಿಸಿದ್ದಂತಹ ಶುಕಬ್ರಹ್ಮರು ದೀರ್ಘಕಾಲದ ಬಳಿಕ ಸಮಾಧಿಯಿಂದ ಹೊರಬಂದು ಮತ್ತೆ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋಲ್ಲಿಗೆ ಭಾಗವತದ 10ನೇ ಸ್ಕಂದದ 12ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡೆ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀ ಕೃಷ್ಣಾರ್ಪಣ.